Hello students, Namaskara ellargu. Welcome you all back for physics wala chemistry classes. Students, nimge already gottide iga we are studying atomic structure or structure of atom chapter, right? So we are already at the end of this chapter bandiddivi iga. Almost ನಾವು 8th class ಮುಗಿಸಿದ್ದೀವಿ. So this is our 9th class. So last class ಅಲ್ಲಿ ಏನೇನು ಸ್ಟಡಿ ಮಾಡಿದ್ದೀವಿ ಅಂತ ನೋಡೋಣ. So last class ಅಲ್ಲಿ one of the most important concept that is Schrödinger wave equation ಅನ್ನು ಕಲ್ತಿದ್ದೀವಿ. Schrödinger wave equation ಏನಂತ ಹೇಳುತ್ತೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಲ್ಲಿ ಡೋ ಸ್ಕ್ವೇರ್ psi by dou x square plus dou square psi by dou y square plus dou square psi by dou z square plus 8 pi square m upon h square into e minus v into psi is equal to 0 ಅನ್ನುವಂಥ ಒಂದು equation. This is called as heart of quantum mechanics. ಇಲ್ಲಿ ಬರೋದು psi ಅಂತ ಒಂದು ವೇವ್ ಫಂಕ್ಷನ್ ಬರುತ್ತೆ which is nothing but the amplitude of the electron wave. ಅದನ್ನು ಸ್ಕ್ವೇರ್ ಮಾಡಿದರೆ ನಮಗೇನು ಗೊತ್ತಾಗುತ್ತೆ ಇಂಟೆನ್ಸಿಟಿ ಆಫ್ ದ ಎಲೆಕ್ಟ್ರಾನ್ ಆರ್ ಮೋಸ್ಟ್ ಪ್ರೊಬಬಿಲಿಟಿ ದ ಪ್ರೊಬಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ ಗೊತ್ತಾಗುತ್ತೆ. ಆ ಪ್ರೊಬಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ಗೆ ಏನಂತಾರೆ ಅಟಾಮಿಕ್ ಆರ್ಬಿಟಲ್ ಅಂತಾರೆ. ಸೊ ದೇರ್ ಫಾರ್ ಆಲ್ ದಟ್ ವಿ ಹ್ಯಾವ್ ಸ್ಟಡಿಡ್. ಸೊ ನೆಕ್ಸ್ಟ್ ಏನು ಬರುತ್ತೆ ಅಟಾಮಿಕ್ ಆರ್ಬಿಟಲ್ ಕಾನ್ಸೆಪ್ಟ್ ಬರುತ್ತೆ. ಆಮೇಲೆ ವಿ ಹ್ಯಾವ್ ಸ್ಟಡಿಡ್ ವಾಟ್ ಆರ್ಬಿಟ್ ಮತ್ತು ಆರ್ಬಿಟಲ್ ಮಧ್ಯೆ ಏನು ಡಿಫ್ರೆನ್ಸ್ ಇದೆ ಅದನ್ನು ಕಲ್ತಿದ್ದೀವಿ. ಆರ್ಬಿಟ್ ಅಂತಂದರೆ ಬೋರ್ಸ್ ಮಾಡೆಲ್ ಆಫ್ ಆಟಮಲ್ಲಿ ಸರ್ಕ್ಯುಲರ್ ಪಾತ್ ಫಿಕ್ಸ್ಡ್ ಸರ್ಕ್ಯುಲರ್ ಪಾತ್ ಆರ್ಬಿಟ್ ಅಂತಾರೆ. ಬಟ್ ಇಲ್ಲಿ ಫಿಕ್ಸ್ಡ್ ಸರ್ಕ್ಯುಲರ್ ಪಾತ್ ಬಗ್ಗೆ ಏನು ಮಾತಾಡಲ್ಲ. ಏನು ಹೇಳ್ತಾರೆ ಅವರು ಪ್ರೊಬಬಿಲಿಟಿ ಬಗ್ಗೆ ಮಾತಾಡ್ತಾರೆ. ಸೊ ದಟ್ ಪ್ರೊಬಬಿಲಿಟಿ ಈಸ್ ಕಾಲ್ಡ್ ಆಸ್ ಅಟಾಮಿಕ್ ಆರ್ಬಿಟಲ್. ಸೊ ದಟ್ ಈಸ್ ಅ ಡಿಫರೆನ್ಸ್. ಅದನ್ನೆಲ್ಲ ಕಲ್ತಿದ್ದೀವಿ. ಅಪ್ಲಿಕೇಶನ್ ಆಫ್ ಸ್ಕ್ರಾಡಿಂಜರ್ ವೇವ್ ಇಕ್ವೇಷನ್ ಫಾರ್ ಹೈಡ್ರೋಜನ್ ಆಟಮ್. ಹೈಡ್ರೋಜನ್ ಆಟಮ್ ಅಲ್ಲಿ ಇರುವಂಥ ಎಲೆಕ್ಟ್ರಾನ್ಗೆ ಸ್ಕ್ರಾಡಿಂಜರ್ ವೇವ್ ಇಕ್ವೇಷನ್ ಅನ್ನು ಅಪ್ಲೈ ಮಾಡಿದಾಗ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಡಿಫರೆಂಟ್ ವ್ಯಾಲ್ಯೂಸ್ ಆಫ್ ಇ ಆ್ಯಂಡ್ ಸೈ. ಅದಕ್ಕೇನಂತಾರೆ ಐಗೆನ್ ವ್ಯಾಲ್ಯೂಸ್ ಆರ್ ಐಗೆನ್ ಫಂಕ್ಷನ್ಸ್ ಅಂತಾರೆ. ದೋಸ್ ಐಗೆನ್ ವ್ಯಾಲ್ಯೂಸ್ ಆರ್ ಐಗೆನ್ ಫಂಕ್ಷನ್ಸ್ ಇನ್ ದ ಫಾರ್ಮ್ ಆಫ್ 3 ಇಂಪಾರ್ಟೆಂಟ್ ನಂಬರ್ಸ್ ಇದ್ದಾವೆ. ಅವಕ್ಕೇನಂತಾರೆ ಕ್ವಾಂಟಮ್ ನಂಬರ್ಸ್ ಅಂತಾರೆ. ಆ ಕ್ವಾಂಟಮ್ ನಂಬರ್ಸ್ನಿಂದ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಬೌಟ್ ದ ಎಲೆಕ್ಟ್ರಾನ್ ಸಿಗುತ್ತೆ. ಒಂದು ಪರ್ಟಿಕ್ಯುಲರ್ ಆಟಮಲ್ಲಿ ಎಲ್ಲಿದೆ, ಅದು ಅದರ ಎನರ್ಜಿ ಎಷ್ಟಿದೆ, ಅದು ಎಷ್ಟು ದೂರ ಇದೆ, ಅದರ ಡೈರೆಕ್ಷನ್ ಏನು, ಅದರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡುವಂಥದ್ದು ಕ್ವಾಂಟಮ್ ನಂಬರ್ಸ್. 3 ಇಂಪಾರ್ಟೆಂಟ್ ಕ್ವಾಂಟಮ್ ನಂಬರ್ಸ್ ನಾವು ಸ್ಟಡಿ ಮಾಡಿದ್ದೀವಿ. ಯಾವ್ಯಾವುದು? ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಅಜಿಮ್ಯೂಟಲ್ ಕ್ವಾಂಟಮ್ ನಂಬರ್ ಮತ್ತು ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್. ಈ 3 ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ಸ್, ಈ 3 ಕ್ವಾಂಟಮ್ ನಂಬರ್ಸ್ ನಮಗೆ ಸ್ಕ್ರಾಡಿಂಜರ್ ವೇವ್ ಇಕ್ವೇಷನ್ ಇಂದ ಬಂದಿರುವಂಥದ್ದು. ಇನ್ ಅಡಿಷನ್ ಟು ದ್ಯಾಟ್ ಒನ್ ಮೋರ್ quantum number is there, that is spin quantum number. That will tell you about spin of the direction of the spin of the electron about its own axis anta. Adana last time now discuss ಮಾಡಿದ್ದೀವಿ last class ಅಲ್ಲಿ. Okay, so all this we have discussed in the last class, student. So ಈ ಕ್ಲಾಸ್ ಅಲ್ಲಿ what is there in the store ಏನಿದೆ ನೋಡೋಣ ಇವತ್ತು. ಈ ಕ್ಲಾಸ್ ಅಲ್ಲಿ ಏನಿದೆ? ಈ ಕ್ಲಾಸ್ ಅಲ್ಲಿ the target is questions based on quantum numbers. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಕ್ವಾಂಟಮ್ ನಂಬರ್ಸ್ ಬಗ್ಗೆ ಅಷ್ಟೇ ಕಲ್ತಿದ್ದೀವಿ, ರೈಟ್? ಈಗ ಸ್ವಲ್ಪ ಎಕ್ಸಾಂಪಲ್ ತಗೊಳ್ಳೋಣ ಕ್ವಾಂಟಮ್ ನಂಬರ್ಸ್ ಬಗ್ಗೆ, ರೈಟ್? ಆಲ್ ದಟ್ ಆ್ಯಂಡ್ ಶೇಪ್ ಆಫ್ ಅಟಾಮಿಕ್ ಆರ್ಬಿಟಲ್. ಅಟಾಮಿಕ್ ಆರ್ಬಿಟಲ್ ಅಂದರೆ ಏನಂತ ಗೊತ್ತಾಗಿದೆ. ಸೊ ಈಗ ಅಟಾಮಿಕ್ ಆರ್ಬಿಟಲ್ ಒಂದು ಶೇಪ್ ಇರುತ್ತೆ, ಆ ಶೇಪ್ ಬಗ್ಗೆ ಸ್ಟಡಿ ಮಾಡೋಣ. ಆಮೇಲೆ ನೋಡಲ್ ಪ್ಲೇನ್ಸ್ ಆ್ಯಂಡ್ ಟೈಪ್ಸ್ ಬಗ್ಗೆ ಸ್ಟಡಿ ಮಾಡೋಣ, ರೈಟ್? ಆ್ಯಂಡ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಬೇಸ್ಡ್ ಆನ್ ಸಮ್ ಕಾನ್ಸೆಪ್ಟ್ಸ್ ಆಫ್ ದಿಸ್ ಲಾಸ್ಟ್ 2 ಕ್ಲಾಸಸ್. ಅದನ್ನು ಇವತ್ತು ನಮ್ಮದು ಟಾರ್ಗೆಟ್ ಇರುತ್ತೆ. ದಿಸ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಟುಡೇ. ಓಕೆನಾ? ರೈಟ್. ಫಸ್ಟ್ಲಿ let's see what is Pauli's exclusion principle. ನಾವು ಕ್ವಾಂಟಮ್ ನಂಬರ್ಸ್ ಏನು ಕಲ್ತಿದ್ದೀವಲ್ವಾ, ಅಲ್ಲಿ Pauli's exclusion principle ಅಂತ ಕಲಿಬೇಕು. ಅದರ ನಂತರ ವಿ ಕ್ಯಾನ್ ಗೋ ಫಾರ್ ಸಮ್ ಗುಡ್ ನಂಬರ್ ಆಫ್ ಎಕ್ಸಾಂಪಲ್ಸ್. ಸೊ Pauli's exclusion principle ಏನು ಹೇಳುತ್ತೆ? ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ಇಫ್ ಯು ಹ್ಯಾವ್ an orbital, if you have an orbital, ಆ ಆರ್ಬಿಟಲ್ ಅಲ್ಲಿ ಇಫ್ ಯು ಹ್ಯಾವ್ ಅನ್ ಎಲೆಕ್ಟ್ರಾನ್, ಒಂದು ಎಲೆಕ್ಟ್ರಾನ್ ಇದೆ ಅನ್ಕೊಳ್ರಿ. ಎಕ್ಸಾಕ್ಟ್ಲಿ ಯಾವ ಆರ್ಬಿಟಲ್ ಅನ್ಕೊಳ್ಳೋಣ? ಫಾರ್ ಎಕ್ಸಾಂಪಲ್ ಐ ವಿಲ್ ಕನ್ಸಿಡರ್ 4s ಆರ್ಬಿಟಲ್ ಅಂತ ಕನ್ಸಿಡರ್ 4s ಆರ್ಬಿಟಲ್ ಅಂತ ಕನ್ಸಿಡರ್ ಮಾಡ್ತೀನಿ. ಎಲೆಕ್ಟ್ರಾನ್ ಯಾವ ಆರ್ಬಿಟಲ್ ಇದೆ? 4s ಆರ್ಬಿಟಲ್ ಅಲ್ಲಿ ಇದೆ. ಓಕೆನಾ? ಈ 4s ಆರ್ಬಿಟಲ್ ಅಲ್ಲಿ ಇರುವಂತ ಎಲೆಕ್ಟ್ರಾನ್ದು ಕ್ವಾಂಟಮ್ ನಂಬರ್ಸ್ ಅನ್ನ ಫೈಂಡ್ ಔಟ್ ಮಾಡೋಣ. ಕ್ವಾಂಟಮ್ ನಂಬರ್ಸ್, ಓಕೆನಾ? ಫಸ್ಟ್ ಕ್ವಾಂಟಮ್ ನಂಬರ್ ಐ ವಿಲ್ ಟೆಲ್ ಯು ವಾಟ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ n, ಓಕೆನಾ? ಆಮೇಲೆ ಅಜಿಮ್ಯೂಟಲ್ ಕ್ವಾಂಟಮ್ ನಂಬರ್ l, ಓಕೆ? ಆಮೇಲೆ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ m, ಆಮೇಲೆ ಸ್ಪಿನ್ ಕ್ವಾಂಟಮ್ ನಂಬರ್ s. ಓಕೆನಾ? ವಿ ಹ್ಯಾವ್ ಟೇಕನ್ ವಾಟ್ 4s ಎಲೆಕ್ಟ್ರಾನ್ ಎಲ್ಲಿದೆ? 4s ಆರ್ಬಿಟಲ್ ಅಲ್ಲಿದೆ. ಆ ಎಲೆಕ್ಟ್ರಾನ್ದು 4 ಕ್ವಾಂಟಮ್ ನಂಬರ್ಸ್ ಅನ್ನು ನಾ ಈಗ ಬರಿತಾ ಇದ್ದೇನೆ. ವಾಟ್ ಈಸ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಫಾರ್ 4s?
ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಎಷ್ಟು 4. ಈಸಿಯಾಗಿ ಗೊತ್ತಾಗುತ್ತೆ. 4s ದಲ್ಲಿ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಯಾವುದು 4. ಆಮೇಲೆ ಏನು ಬಂತು ಎಸ್ ಸಬ್ಶೆಲ್ಗೆ ಎಲ್ ವ್ಯಾಲ್ಯೂಸ್ ಎಷ್ಟು ಮೊನ್ನೆ ಹೇಳಿದೆ ನಾನು ನಿಮಗೆ ಲಾಸ್ಟ್ ಕ್ಲಾಸು. ಅಸಿಮಿಡಲ್ ಕ್ವಾಂಟಮ್ ನಂಬರ್ ಎಲ್ ವ್ಯಾಲ್ಯೂ ಹೆಂಗೆ ಫೈಂಡ್ ಔಟ್ ಮಾಡಬೇಕು? 0 1 2 3 ಇದ್ರೆ shells, I mean the subshells will be what? S, P, D and F. L value 0 idre S subshell, L value 1 idre P, L value 2 idre D, 3 idre F, 4 idre G, like this, S, P, D, F. Okay, right. So now S subshell ge L value ಎಷ್ಟು ಬರುತ್ತೆ? 0. S subshell ge L value ಎಷ್ಟು ಬರುತ್ತೆ? 0. ಓಕೆನಾ? L value 0 idre M value ಏನಿರುತ್ತೆ? I told you, if L value is n, M values would be from minus n to plus n. ಅಂದ್ರೆ if L for a given value of L, M values ಏನು ಬರುತ್ತೆ? ಮೈನಸ್ ಎಲ್ ನಿಂದ ಪ್ಲಸ್ ಎಲ್ ವರೆಗೂ ಎಲ್ಲ ವ್ಯಾಲ್ಯೂಸ್ ಬರುತ್ತೆ. ಈಗ L ವ್ಯಾಲ್ಯೂ ನಮಗೆ ಎಷ್ಟಿದೆ? 0 ಇದೆ ಅಲ್ವಾ? ಸೊ M ವ್ಯಾಲ್ಯೂ ಎಷ್ಟಿದೆ? ಅದು 0 ಇರುತ್ತಲ್ವಾ? ಸರ್ನು ರೈಟ್. ಸೊ ಈಗ ಇದ್ರ ಸ್ಪಿನ್ ಕ್ವಾಂಟಮ್ ನಂಬರ್ ಬಂದ್ಬಿಟ್ಟು ಎಷ್ಟು ಬರುತ್ತೆ ರೀ? ಪ್ಲಸ್ ಹಾಫ್ ಬರುತ್ತೆ. ಪ್ಲಸ್ ಹಾಫ್ ಅಂಡ್ ಮೈನಸ್ ಹಾಫ್. ಐ ಟೋಲ್ಡ್ ಯು, ಇಫ್ ಇಟ್ ಈಸ್ ಇನ್ ದ ಕ್ಲಾಕ್ ವೈಸ್ ಡೈರೆಕ್ಷನ್ ಪ್ಲಸ್ ಹಾಫ್, ಇಫ್ ಇಟ್ ಈಸ್ ಇನ್ ದ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಮೈನಸ್ ಹಾಫ್. ಸೊ ನಾ ಏನಂತ ಬರಿಬೋದು? ಪ್ಲಸ್ ಹಾಫ್ ಅಥವಾ ಮೈನಸ್ ಹಾಫ್ ಅಂತ ಬರಿಬೋದು. ಇಸ್ ದಟ್ ಕ್ಲಿಯರ್? ರೈಟ್. ಆ 4s ಆರ್ಬಿಟಲ್ ಇರೋವಂಥ ಇನ್ನೊಂದು ಎಲೆಕ್ಟ್ರಾನ್, ಸೊ ಇದು ಒಂದು ಎಲೆಕ್ಟ್ರಾನ್ ನಂಬರ್ 1ಗೆ ಆಯ್ತು. ಇಸ್ ದಟ್ ಕ್ಲಿಯರ್? ಸೊ ಎಲೆಕ್ಟ್ರಾನ್ ನಂಬರ್ 2ಗೆ ತಗೋತೀನಿ. ಆ ಆರ್ಬಿಟಲಲ್ಲಿ ಪ್ರತಿ ಆರ್ಬಿಟಲಲ್ಲಿ 2 ಎಲೆಕ್ಟ್ರಾನ್ ಇರುತ್ತೆ. ಎಲೆಕ್ಟ್ರಾನ್ ನಂಬರ್ 2ಗೆ 4s ಆರ್ಬಿಟಲಲ್ಲಿ 1ನೇ ಎಲೆಕ್ಟ್ರಾನ್ಗೆ ಈ 4 ಕಾನ್ಫಿಗರೇಷನ್ ಬಂತಲ್ವ, 4 ವ್ಯಾಲ್ಯೂಸ್ ಬಂತಲ್ವಾ. 2ನೇ ಎಲೆಕ್ಟ್ರಾನ್ಗೂ ಕೂಡ n ಇಸ್ ಈಕ್ವಲ್ ಟು ವಾಟ್? 4, ಯಾಕಂದರೆ 4s ಅಲ್ಲೇ ಇರೋದು. L ಇಸ್ ಈಕ್ವಲ್ ಟು ವಾಟ್? 0. M ಇಸ್ ಈಕ್ವಲ್ ಟು ವಾಟ್? 0. ಬಟ್ ಎಸ್ ಇಲ್ಲಿ ಏನು ತಗೋಬೇಕಾಗತ್ತೆ? ಒಂದಕ್ಕೆ ನೀವು ಪ್ಲಸ್ ಹಾಫ್ ಅನ್ಕೊಂಡ್ರೆ ಇನ್ನೊಂದು ಏನಾಗುತ್ತೆ? ಮೈನಸ್ ಹಾಫ್ ಅನ್ಕೋ. ಇಸ್ ದಟ್ ಕ್ಲಿಯರ್? ಸೊ ಇಲ್ಲಿ 2 ಎಲೆಕ್ಟ್ರಾನ್ ಇದೆ, 3 ಕ್ವಾಂಟಮ್ ನಂಬರ್ಸ್ ಎನ್, ಎಲ್ ಆ್ಯಂಡ್ ಎಮ್ 3 ಕ್ವಾಂಟಮ್ ನಂಬರ್ ಸೇಮ್ ಇದ್ರೂ ಕೂಡ 4ನೇದಂತೂ ಡೆಫಿನೆಟ್ ಆಗಿ ಚೇಂಜ್ ಆಗುತ್ತೆ. ಅಂದರೆ ಯಾವುದೇ 2 ಎಲೆಕ್ಟ್ರಾನ್ಗೆ 4 ಕ್ವಾಂಟಮ್ ನಂಬರ್ಸು ಸೇಮ್ ಇರಲ್ಲ. ದಟ್ ಈಸ್ ವಾಟ್ ಈಸ್ ಪಾಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ಪಾಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಅಂತಂದರೆ ಒಂದು ಎಲೆಕ್ಟ್ರಾನ್ಗೆ 4 ಕ್ವಾಂಟಮ್ ನಂಬರ್ ಇರುತ್ತಲ್ವಾ, ಇನ್ನೊಂದು ಎಲೆಕ್ಟ್ರಾನ್ಗೆ ಆ 4 ಕ್ವಾಂಟಮ್ ನಂಬರ್ ಬಿಟ್ಟು ಬೇರೆ ಕ್ವಾಂಟಮ್ ನಂಬರ್ಸ್ ಇರಬೇಕು. ಅದೇ ಸೇಮ್ ಕ್ವಾಂಟಮ್ ನಂಬರ್ಸ್ ಇರೋದಿಲ್ಲ. ದೋಸ್ ಕ್ವಾಂಟಮ್ ನಂಬರ್ಸ್ ಆರ್ ಎಕ್ಸ್ಕ್ಲೂಡೆಡ್. ಆ ಕ್ವಾಂಟಮ್ ನಂಬರ್ಸ್ ಬಿಟ್ಟು ಬೇರೆ ಕ್ವಾಂಟಮ್ ನಂಬರ್ಸ್ ಇರಬೇಕು. ಯಾವುದೇ 2 ಎಲೆಕ್ಟ್ರಾನ್ಗೆ 4 ಕ್ವಾಂಟಮ್ ನಂಬರ್ ಸೇಮ್ ಇರೋದಿಲ್ಲ. 4ಕ್ಕೆ 4 ಅಲ್ಲ, 3 ಸೇಮ್ ಇದ್ರೂ ಕೂಡ 4ನೇದು ಬೇರೆ ಇರುತ್ತೆ. ಸೆಟ್ ಆಫ್ 4 ಕ್ವಾಂಟಮ್ ನಂಬರ್ಸ್ ವಿಲ್ ಬಿ ಡಿಫರೆಂಟ್. ದಟ್ ಈಸ್ ವಾಟ್ ಈಸ್ ಪಾಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ಸೊ ಪಾಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಏನಂತ ಹೇಳುತ್ತೆ? ನೋ ಟು electrons in an atom can have same values for all the 4 quantum numbers. ಯಾವುದೇ 2 ಆಟಮ್ಗೆ 4 ಕ್ವಾಂಟಮ್ ನಂಬರ್ ಸೇಮ್ ಇರೋಂಗಿಲ್ಲ. ಒಂದು ವೇಳೆ 3 ಸೇಮ್ ಇದ್ರೂ ಕೂಡ 4ನೇದು ಚೇಂಜ್ ಆಗೇ ಆಗುತ್ತೆ. ಇಸ್ ದಟ್ ಕ್ಲಿಯರ್? ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ 2 ಎಲೆಕ್ಟ್ರಾನ್ಸ್. Two electrons in what? 3D orbital. 2 electrons in 3D orbital. So 3D orbital ge n value, l value, m value, s value. Electron number 1, electron number 2. ನೋಡ್ರಿ, n ವ್ಯಾಲ್ಯೂ ಎಷ್ಟು ಬರುತ್ತೆ? 3. ಎರಡೂ ಒಂದೇ ಆರ್ಬಿಟಲ್ ಇದೆ ಅನ್ಕೊಳ್ಳೋಣ, ಫೈನ್. ಎಲ್ ವ್ಯಾಲ್ಯೂ ಎಷ್ಟು ಬರುತ್ತೆ? ಎಸ್ ಪಿ ಡಿ 0 1 2.
sp d orbital ಗೆ 0 1 2, so 2 2 ಸೇಮ್ ಆರ್ಬಿಟಲ್ ಅನ್ಕೊಳ್ಳೋಣ. ಡಿ ಅಲ್ಲಿ ಬೇರೆ ಬೇರೆ ಆರ್ಬಿಟಲ್ ಇರುತ್ತೆ, ಬಟ್ ವಾಟ್ ವಿ ಆರ್ ಗೋಯಿಂಗ್ ಟು ಅಸ್ಯೂಮ್ ಸೇಮ್ ಆರ್ಬಿಟಲ್ ಅಲ್ಲಿ ಇದೆ ಅಂತ ಅನ್ಕೊಳ್ಳೋಣ. ಸೊ ಎಮ್ ವ್ಯಾಲ್ಯೂಸ್, ಎಲ್ ವ್ಯಾಲ್ಯೂ 2 ಇದ್ರೆ ಎಮ್ ವ್ಯಾಲ್ಯೂ ಏನೇನು ಬರುತ್ತೆ ರೀ? ಎಮ್ ವ್ಯಾಲ್ಯೂ ವುಡ್ ಬಿ -2 -1 0 +1 +2. ಎಲ್ ವ್ಯಾಲ್ಯೂ 2 ಇದ್ದಂದ್ರೆ ಎಮ್ ಕ್ಯಾನ್ ಬಿ -2 -1 0 +1 +2. ಐ ಟೋಲ್ಡ್ ಯು ಎಲ್ ವ್ಯಾಲ್ಯೂ ಏನಿರುತ್ತೋ ಮೈನಸ್ ಎಮ್ ವ್ಯಾಲ್ಯೂ ವುಡ್ ಬಿ ಮೈನಸ್ ಎಲ್ ನಿಂದ ಪ್ಲಸ್ ಎಲ್, ಯಾವುದೇ ವ್ಯಾಲ್ಯೂ ಇರ್ಬೋದಾ? ಯಾವುದೇ ವ್ಯಾಲ್ಯೂ ಅಂದರೆ ಏನಂತ ತಗೊಳ್ಳೋಣ ಈಗ? ಲೆಟ್ ಅಸ್ ಕನ್ಸಿಡರ್ ಎಮ್ ಇಸ್ -2, ಇಲ್ಲೂ ಕೂಡ -2 ಅನ್ಕೊಳ್ಳೋಣ. ಇದು ಸೇಮ್ ಇದೆ, ಇದು ಸೇಮ್ ಇದೆ, ಇದು ಸೇಮ್ ಇದೆ. ಅದೇ ಆರ್ಬಿಟಲ್ನಲ್ಲಿ ಎಸ್ಗೆ ಒಂದು ವೇಳೆ +12 ಒಂದು ಎಲೆಕ್ಟ್ರಾನ್ ಇತ್ತಂದರೆ ಇನ್ನೊಂದು ಎಲೆಕ್ಟ್ರಾನ್ ಏನಿರಬೇಕು? ಇಟ್ ಶುಡ್ ಬಿ ಇನ್ ದ ಅಪೋಸಿಟ್ಲಿ ಸ್ಪಿನ್ನಿಂಗ್, ಇಟ್ ಶುಡ್ ಹ್ಯಾವ್ -12. ಸೊ 4 ಕ್ವಾಂಟಮ್ ನಂಬರ್ ಸೇಮ್ ಇರ್ಲಿಕ್ಕೆ ಬರೋದಿಲ್ಲ. ಇಸ್ ದ್ಯಾಟ್ ಕ್ಲಿಯರ್? ದ್ಯಾಟ್ ಈಸ್ ವಾಟ್ ಇಸ್ Pauli's exclusion principle. Got it, students? Right. Now let us go to some questions. What is the total number of orbitals associated with the principal quantum number n equal to 3? n equal to 3 ಕೊಟ್ಟಿದ್ದಾರೆ. n equal to 3 ಕೊಟ್ಟಿದ್ದಾರೆ. What is the total number of orbitals associated with it? n equal to 3 ಅಂತಂದ್ರೆ ಏನಿದು? ಮೇನ್ ಶೆಲ್ ಇದು. It will give us the main shell to which the electron belongs. n ವ್ಯಾಲ್ಯೂ ಗೊತ್ತಾಯ್ತಾ ಈಗ? ಸೊ n ವ್ಯಾಲ್ಯೂ ಗೊತ್ತಾದರೆ ನೆಕ್ಸ್ಟ್ ನಮಗೆ l ವ್ಯಾಲ್ಯೂಸ್ ಏನೇನು ಬರುತ್ತೆ? 0 1 ಆ್ಯಂಡ್ 2 ಬರುತ್ತಲ್ವ? 0 1 ಆ್ಯಂಡ್ 2 ಬರುತ್ತಲ್ವ? ಬಿಕಾಸ್ ಫಾರ್ ಅ ಗಿವನ್ ವ್ಯಾಲ್ಯೂ ಆಫ್ n ಏನು ಬರಬೇಕು? l ಶುಡ್ ಬಿ 0 to n -1. 0 ದಿಂದ 3 -1, 3 -1 is 2, ಅಂದರೆ 0 ದಿಂದ 2 ವರೆಗೂ ಬರ್ಬೋದು ಎಲ್ ವ್ಯಾಲ್ಯೂಸ್. ಇವೇನು ಕೊಡ್ತವೆ ನಮಗೆ? ಇದು ಏನು ಕೊಡುತ್ತೆ ನಮಗೆ? ಸಬ್ಶೆಲ್ಸ್. ಯಾವ ಸಬ್ಶೆಲ್ಸ್ ಇವು? ಎಲ್ ವ್ಯಾಲ್ಯೂ 0 ಆದರೆ ಯಾವ ಸಬ್ಶೆಲ್ಲು? ಎಸ್ ಸಬ್ಶೆಲ್. ಎಲ್ ವ್ಯಾಲ್ಯೂ 1 ಆದರೆ ಯಾವ ಸಬ್ಶೆಲ್ಲು? ಪಿ ಸಬ್ಶೆಲ್. ಎಲ್ ವ್ಯಾಲ್ಯೂ 2 ಆದರೆ ಯಾವ ಸಬ್ಶೆಲ್ಲು? ಡಿ ಸಬ್ಶೆಲ್. ಅರ್ಥ ಆಯ್ತಲ್ವಾ? ರೈಟ್. ಆಮೇಲೆ ಲೆಟ್ ಅಸ್ ಗೋ ಟು ದ ವ್ಯಾಲ್ಯೂ ಆಫ್ ಎಮ್. ಎಮ್ ನಮಗೇನು ಗೊತ್ತಾಗುತ್ತೆ? ವ್ಯಾಲ್ಯೂಸ್ ಆಫ್ ಎಮ್ ವ್ಯಾಲ್ಯೂಸ್ ಎಷ್ಟು ಬಂದಿರುತ್ತೋ ಅಷ್ಟು ಓರಿಯೆಂಟೇಷನ್ ಇರುತ್ತೆ, ಅಷ್ಟು ಆರ್ಬಿಟಲ್ಸ್ ಇರ್ತದೆ. ವ್ಯಾಲ್ಯೂಸ್ ಆಫ್ ಎಮ್ ವ್ಯಾಲ್ಯೂಸ್ ಎಷ್ಟು ಬರ್ತಾವಲ್ಲ ಅಷ್ಟು ಆರ್ಬಿಟಲ್ಸ್ ಇರ್ತಾವ. ಓಕೆ, ವ್ಯಾಲ್ಯೂಸ್ ಏನು ಬರುತ್ತೆ ಅಂತ ನೋಡ್ಕೋಬೇಡ್ರಿ, ಎಷ್ಟು ಬರ್ತಾವ ಅನ್ನೋದು ನೋಡಬೇಕು. ಎಮ್ ವ್ಯಾಲ್ಯೂಸ್ ಎಷ್ಟು ಬರ್ತಾವೆ? ಸೊ ಎಮ್ ವ್ಯಾಲ್ಯೂಸ್ ಏನು ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಎಲ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ. ಎಮ್ ವ್ಯಾಲ್ಯೂಸ್ ವಿಲ್ ಬಿ ಫ್ರಮ್ -L to +L. ಇಫ್ ಎಲ್ ವ್ಯಾಲ್ಯೂ ಇಸ್ 0, ಎಮ್ ವ್ಯಾಲ್ಯೂ ವುಡ್ ಬಿ -0 to +0 ಅಂದರೆ ಏನು? 0 ಮಾತ್ರ ಅಲ್ವಾ? ಇಫ್ ಎಲ್ ಈಸ್ 1, -1 to +1 ಅಂದರೆ -1 0 +1. ಇಫ್ ಎಲ್ ಇಸ್ 2, ಎಮ್ ವುಡ್ ಬಿ -2 to +2 ಅಂದರೆ ಎಷ್ಟು ವ್ಯಾಲ್ಯೂಸ್ ಆಯಿತು? ಇಷ್ಟು ವ್ಯಾಲ್ಯೂಸ್ ಆಯಿತು. ಸೊ ಎಮ್ಗೆ ಎಷ್ಟು ವ್ಯಾಲ್ಯೂಸ್ ಬಂದು ರೀ? ಎಸ್ ಸಬ್ಶೆಲ್ನಲ್ಲಿ ಒಂದು ವ್ಯಾಲ್ಯೂ ಬಂತ ಅಂದರೆ ದೇರ್ ಈಸ್ 1 ಆರ್ಬಿಟಲ್ ಇಯರ್. ಒಂದು ಆರ್ಬಿಟಲ್ ಇದೆ ಅಂತ ಅರ್ಥ. ಎಮ್ ವ್ಯಾಲ್ಯೂ ಎಷ್ಟು ಇರುತ್ತೋ ಅಷ್ಟು ಆರ್ಬಿಟಲ್. ಆಮೇಲೆ ಪಿ ಸಬ್ಶೆಲ್ಲಲ್ಲಿ ಎಷ್ಟು ಆರ್ಬಿಟಲ್ ಬಂದಾವ? 3 ಆರ್ಬಿಟಲ್. ಪಿ ಸಬ್ಶೆಲ್ಲಲ್ಲಿ 3 ಆರ್ಬಿಟಲ್. ಡಿ ಸಬ್ಶೆಲ್ಗೆ ಎಷ್ಟು ಆರ್ಬಿಟಲ್ಸ್, ಎಷ್ಟು ವ್ಯಾಲ್ಯೂಸ್ ಬಂತ? 5 ವ್ಯಾಲ್ಯೂಸ್ ಬಂತಂದರೆ 5 ಆರ್ಬಿಟಲ್. ಸೊ ಟೋಟಲ್ ಎಷ್ಟು ಆರ್ಬಿಟಲ್ಸ್ ಅದು ಈಗ? ಎಸ್ ಸಬ್ಶೆಲ್ಲಲ್ಲಿ 1, ಪಿ ಸಬ್ಶೆಲ್ಲಲ್ಲಿ 3, ಡಿ ಸಬ್ಶೆಲ್ಲಲ್ಲಿ 5. ಸೊ ಟೋಟಲ್ ಎಷ್ಟು ಆರ್ಬಿಟಲ್ಸ್ ಅದು ರೀ? 9 ಆರ್ಬಿಟಲ್ಸ್ ಆಯಿತು. ಸೊ ಟೋಟಲ್ ನಂಬರ್ ಆಫ್ ಆರ್ಬಿಟಲ್ಸ್ ಇಸ್ 9. Understood? This is how you should calculate the number of orbitals. Or objective exam ಅಲ್ಲಿ ಈ ಕ್ವಶನ್ ಕೇಳಿದ್ರಂದ್ರೆ ಡೈರೆಕ್ಟ್ ಫಾರ್ಮುಲಾ. ವಾಟ್ ಇಸ್ ದ್ಯಾಟ್? ನಂಬರ್ ಆಫ್ ಆರ್ಬಿಟಲ್ಸ್ ನಿಮಗೆ n ವ್ಯಾಲ್ಯೂ ಕೊಟ್ಟಿದ್ರಂದ್ರೆ n ವ್ಯಾಲ್ಯೂ ಕೊಟ್ಟಿದ್ರಂತಂದ್ರೆ n² ವುಡ್ ಗಿವ್ ಯು ನಂಬರ್ ಆಫ್ ಆರ್ಬಿಟಲ್ಸ್. ಎಷ್ಟು n ವ್ಯಾಲ್ಯೂ ಕೊಟ್ಟಿದ್ದಾರೆ? 3. ಎಷ್ಟು? 3² ಅಂದರೆ ಎಷ್ಟು? 9. ಅರ್ಥ ಆಯ್ತಾ? ಅದೇ ಒಂದು ವೇಳೆ ಲಾಸ್ಟ್ ಕ್ಲಾಸ್ ಕೇಳಿದ್ದೀನಿ ನಾನು ನಿಮಗೆ ಇದನ್ನು, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕೇಳಿದರೆ ಪ್ರತಿ ಆರ್ಬಿಟಲಲ್ಲಿ 2 ಎಲೆಕ್ಟ್ರಾನ್ಸ್ ಇರಬೇಕಲ್ಲ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕೇಳಿದರೆ
2n square. ಇಲ್ಲಿ ಎಷ್ಟು ಬರುತ್ತೆ? n is 3, 3 square is 9, 2 into 9 is 18 electrons ಬರುತ್ತೆ. ಅರ್ಥ ಆಯ್ತಾ? ಈ ಥರ ಸಾಲ್ವ್ ಮಾಡಬೇಕು. ಡೀಟೇಲ್ ಆಗಿ ಈ ಥರ ಪರ್ಟಿಕ್ಯುಲರ್ ಆಗಿ ನಿಮಗೆ ಫಾಸ್ಟಾಗಿ ಆನ್ಸರ್ ಬೇಕಂತಂದ್ರೆ ಯು ಕ್ಯಾನ್ ಗೋ ವಿತ್ ದಿಸ್. ಓಕೆ ಎವ್ರಿವನ್, ನೆಕ್ಸ್ಟ್ write down the quantum numbers n, l and m for the following orbitals. ಇಲ್ಲಿ 3 ಅಷ್ಟೇ ಅಲ್ಲ, ಇದು ಇಟ್ ಇಸ್ ಅ ಎರರ್. 3x square minus y square. ಓಕೆ, ಅದೇ ರೀತಿ ಇದು 4 ಅಷ್ಟೇ ಅಲ್ಲ, ಇದು 4 ಐ ಕ್ಯಾನ್ ರೈಟ್ dz ಸ್ಕ್ವೇರ್ ಅಂತ ಬರಿತೀನಿ. ಓಕೆನಾ? ರೈಟ್. ಸೊ 5 ಕ್ವಶನ್ ಕೊಟ್ಟಾರ ನೋಡ್ರಿ. ಫಸ್ಟ್ ಕ್ವಶನ್ ಏನೇನು ಫೈಂಡ್ ಔಟ್ ಮಾಡ್ಬೇಕು ನಾವೀಗ? ಎನ್, ಎಲ್ ಮತ್ತು ಎಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಯಾವುದಕ್ಕೆ? ಫಸ್ಟು 3D x square minus y square ಅಂತ ಕೊಟ್ಟಿದ್ದಾರೆ. ಸೊ ಇನ್ ಡಿ ಸಬ್ಶೆಲ್ ಹೌ ಮೆನಿ ಆರ್ಬಿಟಲ್ಸ್ ಆರ್ ದೇರ್? ಇನ್ ಡಿ ಸಬ್ಶೆಲ್ ಹೌ ಮೆನಿ ಆರ್ಬಿಟಲ್ಸ್ ಆರ್ ದೇರ್? ಡಿ ಸಬ್ಶೆಲ್ಗೆ ಎಲ್ ವ್ಯಾಲ್ಯೂ ಎಷ್ಟು? SPD 0 1 2. ಎಲ್ ವ್ಯಾಲ್ಯೂ ಎಷ್ಟು? 2. ಸೊ ಎಮ್ ವ್ಯಾಲ್ಯೂಸ್ ಏನೇನು ಬರುತ್ತೆ? -2, -1, or else I'll write it like this. ಎಮ್ ವ್ಯಾಲ್ಯೂಸ್ ಏನೇನು ಬರುತ್ತೆ? 0, -1, -2, 0, -1, +1, -2, +2. All these are 5 values for L equal to 2. L equal to 2 ತಗೊಂಡ್ರೆ M can be -1, -1. L equal to 2 ಇದ್ರೆ +2 to -2, +2 to -2 ಅಂದ್ರೆ all these 5 values. So if M is equal to 0, ಯಾವ ಆರ್ಬಿಟಲ್ ಅದು? dz ಸ್ಕ್ವೇರ್. M equal to -1 ಅಂದ್ರೆ ಯಾವುದಂತ ಹೇಳಿದ್ದೀನಿ ಮೊನ್ನೆ? dxz. ಇದು dyz. -2 ಅಂದ್ರೆ x ಸ್ಕ್ವೇರ್ minus y ಸ್ಕ್ವೇರ್. ಇದು dxy. ನೆನ್ಪಿಟ್ಕೊಳ್ರಿ. All these 5 values and 5 orbitals. First ಯಾವ್ದು ಬರುತ್ತೆ? dz ಸ್ಕ್ವೇರ್, and then dxz, and then dyz, then dx square minus y square and dxy. So these are the 5 values for d orbitals. Okay na? Right. So ಈಗ ಅವ್ರೇನು ಕೇಳಿದ್ದಾರೆ? dx square minus y square ಗೆ dx square minus y square ಗೆ 3dx square minus y square ಗೆ n ವ್ಯಾಲ್ಯೂ ಎಷ್ಟು? n ವ್ಯಾಲ್ಯೂ ಎಷ್ಟು? l ವ್ಯಾಲ್ಯೂ ಎಷ್ಟು? m ವ್ಯಾಲ್ಯೂ ಎಷ್ಟು? n ವ್ಯಾಲ್ಯೂ ಇಲ್ಲೇ ಇರುತ್ತಲ್ವಾ? 3. ಓಕೆನಾ? l ವ್ಯಾಲ್ಯೂ ಎಷ್ಟು? ಡಿ ಸಬ್ಶೆಲ್ಗೆ SPD 0 1 2. ಸೊ l ವ್ಯಾಲ್ಯೂ ಎಷ್ಟು? 2. m ವ್ಯಾಲ್ಯೂ dx ಸ್ಕ್ವೇರ್ ಮೈನಸ್ y ಸ್ಕ್ವೇರ್ಗೆ x ಸ್ಕ್ವೇರ್ ಮೈನಸ್ y ಸ್ಕ್ವೇರ್ಗೆ m ವ್ಯಾಲ್ಯೂ ಎಷ್ಟು ಬರುತ್ತೆ? -2. m ವ್ಯಾಲ್ಯೂ ಎಷ್ಟು ಬರುತ್ತೆ? -2. ಸೊ ದೀಸ್ ಆರ್ ದ ವ್ಯಾಲ್ಯೂಸ್. ಅರ್ಥ ಆಯ್ತಾ? ರೈಟ್. ಸೊ ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ. 4dz ಸ್ಕ್ವೇರ್. n ವ್ಯಾಲ್ಯೂ ಎಷ್ಟು? ಇಲ್ಲೇ ಇದೆ ನೋಡ್ರಿ 4. l ವ್ಯಾಲ್ಯೂ ಎಷ್ಟು? SPD 0 1 2. 2 ಬಂತ. m ವ್ಯಾಲ್ಯೂ ಎಷ್ಟು? dz ಸ್ಕ್ವೇರ್ಗೆ dz ಸ್ಕ್ವೇರ್ಗೆ m ವ್ಯಾಲ್ಯೂ ಎಷ್ಟು? 0. m ವ್ಯಾಲ್ಯೂ ಎಷ್ಟು? 0. ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ವ್ಯಾಲ್ಯೂ ಎಷ್ಟು? 0. ನೆಕ್ಸ್ಟ್ ನಂಬರ್ 3 ಯಾವುದು? 4dxz. n ವ್ಯಾಲ್ಯೂ ಎಷ್ಟು? 4. ಆಸ್ ಇಟ್ ಈಸ್ ಡಿ ಸಬ್ಶೆಲ್ಗೆ l ವ್ಯಾಲ್ಯೂ ಎಷ್ಟು? 2. ಇಲ್ಲಿ ಏನು ಕೊಟ್ಟಿದ್ದಾರೆ? ಡಿ ಅಲ್ಲಿ xzಗೆ m ವ್ಯಾಲ್ಯೂ ಎಷ್ಟು? -1. m ವ್ಯಾಲ್ಯೂ ಎಷ್ಟು? -1. ಅರ್ಥ ಆಯ್ತಲ್ವಾ? ನಂಬರ್ 4 ಯಾವುದು? 2pz. ಈಗ ಪಿ ಸಬ್ಶೆಲ್ಗೆ. ಸೊ ಇಫ್ l is equal to 1 ಹೇಳ್ರಿ. ಇಫ್ l is equal to 1, m values can be what? If l is equal to 1, m values can be what? M values can be 0, +1, -1. 0, +1 and -1. l is equal to 1. l is equal to 2 ಅಂದ್ರೆ ಯಾವ ಸಬ್ಶೆಲ್ ಅದು? ಡಿ ಸಬ್ಶೆಲ್. ಡಿ ಸಬ್ಶೆಲ್ ಅಲ್ಲಿ ಎಷ್ಟು ಆರ್ಬಿಟಲ್ಸ್ ಇದಾವ? 5 ಆರ್ಬಿಟಲ್ ಇದಾವ.
L equal to 1 ಅಂದ್ರೆ ಯಾವುದು? S P 0 and 1. So this is P subshell. P subshell. If it is P subshell, ಎಷ್ಟು ಆರ್ಬಿಟಲ್ಸ್ ಇದಾವ? M ವ್ಯಾಲ್ಯೂ ಎಷ್ಟು ಬರ್ತಾವಲ್ಲ ಅಷ್ಟು ಆರ್ಬಿಟಲ್ಸ್. ಎಷ್ಟು ಆರ್ಬಿಟಲ್ಸ್? 3 ಆರ್ಬಿಟಲ್. ಓಕೆನಾ? ಸೊ ಇಫ್ M is equal to 1, ಅದು ಯಾವ ಆರ್ಬಿಟಲ್? Px. ಸಾರಿ, ಇಫ್ M is equal to 0, that is Pz. ಪ್ಲಸ್ 1 ಅಂದರೆ Px, ಮೈನಸ್ 1 ಅಂದರೆ Py. Pz, Px, Py. These are the 3 orbitals and these are the values of M. ನೆನ್ಪಿಟ್ಕೊಳ್ರಿ. ಸೊ 2pz, 2pz ಅಂದರೆ n ವ್ಯಾಲ್ಯೂ ಎಷ್ಟು? n ವ್ಯಾಲ್ಯೂ ಎಷ್ಟು? 2. L ವ್ಯಾಲ್ಯೂ ಎಷ್ಟು? p ಗೆ sp 0 and 1. 1. For pz m ವ್ಯಾಲ್ಯೂ ಎಷ್ಟು? 0. ಎಷ್ಟು? 0. Next comes what? Number 5. ಯಾವ ಆರ್ಬಿಟಲ್ ಅದು? 3px. So 3 n ವ್ಯಾಲ್ಯೂ ಎಷ್ಟು? 3. For P subshell L value is to 1. For Px M value is to plus 1. This is how you need to remember all the quantum numbers. Okay now students, next question. Using SPDF notations, describe the orbital with the following quantum number. ಇಲ್ಲಿ ಕ್ವಾಂಟಮ್ ನಂಬರ್ಸ್ ಕೊಟ್ಟಿದ್ದಾರೆ. ಆ ಕ್ವಾಂಟಮ್ ನಂಬರ್ಸ್ ಅನ್ನ ಯೂಸ್ ಮಾಡಿಕೊಂಡು ಅದು ಯಾವ ಆರ್ಬಿಟಲ್ ಅಂತ ಹೇಳ್ಬೇಕೀಗ ಅಷ್ಟೇ. ನೋಡ್ರಿ, ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ? ಎ n equal to 2, ಆಮೇಲೆ L equal to 1. n equal to 2, L equal to 1. This implies what? n equal to 2 ಅಂದ್ರೆ ಏನದು? n equal to 2 ಅಂತಂದ್ರೆ it has to be second shell or second main energy level. L equal to 1 ಅಂದ್ರೆ 0 and 1, S and P. ಸೊ ಯಾವ ಆರ್ಬಿಟಲ್ ಇದು? 2p. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? P n equal to ಎಷ್ಟು ಕೊಟ್ಟಿದ್ದಾರೆ? 4. L equal to ಎಷ್ಟು? 0. n equal to 4 ಅಂದರೆ ಸೀದಾ 4 ಬರೀರಿ. L equal to 0, L 0 1, S P. L equal to 0 ಅಂದರೆ ಯಾವುದು? S. ಸೊ ಯಾವ ಆರ್ಬಿಟಲ್ ಇದು? 4s. ಯಾವ ಆರ್ಬಿಟಲ್ ಇದು? 4s. ನೆಕ್ಸ್ಟ್, n equal to 5, L equal to 3. n equal to 5 ಅಂತಂದ್ರೆ 5, S, L equal to 3, SPDF 0 1 2 3, 0 1 2 3, SPDF. ಯಾವುದಿದು? 5f ಇದು. ನೆಕ್ಸ್ಟ್, D, n equal to 3, L equal to 2. n equal to 3 ಅಂದ್ರೆ 3, L equal to 2, 0 1 2, SPD is 3D orbital. These are the orbitals, students. This is how you should be able to figure out ಯಾವ orbital, quantum numbers ಕೊಟ್ಟಿರೋದ್ರ ಮೇಲೆ ಯಾವ orbital ಇದು ಅಂತ we can find out. Okay. Which of the following set of quantum numbers are not permitted? ಯಾವ set of quantum number permit ಆಗೋದಿಲ್ಲ, ಯಾವುದು ಸಾಧ್ಯ ಇಲ್ಲ. ಓಕೆನಾ? ರೈಟ್. ಫಸ್ಟ್ ಒನ್ ನೋಡ್ರಿ, ಏನು ಕೊಟ್ಟಿದ್ದಾರೆ? n equal to 2 ಕೊಟ್ಟಿದ್ದಾರಲ್ವಾ? n equal to 2 ಅಂದರೆ L equal to ಏನೇನು ಬರ್ಬೋದು? ನಮಗೆ 0 ಬರ್ಬೋದು ಅಥವಾ 1 ಬರ್ಬೋದು. ಬಿಕಾಸ್ L ಕ್ಯಾನ್ ಬಿ ಫ್ರಮ್ 0 to n minus 1. m ವ್ಯಾಲ್ಯೂಸ್ ಏನು ಬರುತ್ತೆ? 0ಕ್ಕಂತೂ 0 ಬರಬೇಕಾ? 1ಗೆ ಏನು ಬರುತ್ತೆ? -1, 0, +1. ಆ್ಯಂಡ್ S ಕ್ಯಾನ್ ಬಿ ಇರೋದು 2 ವ್ಯಾಲ್ಯೂ, ಪ್ಲಸ್ ಆರ್ ಮೈನಸ್ ಹಾಫ್ ಇರ್ಬೋದು. ಓಕೆನಾ? n ಕ್ಯಾನ್ ಬಿ 2, ಹೌದಾ? ಎಸ್. L ಕ್ಯಾನ್ ಬಿ 2. ಕ್ಯಾನ್ L ಬಿ 2? ನೋ. L ಕ್ಯಾನ್ ಬಿ 0 or 1. ಬಟ್ ಇಲ್ಲಿ L 2 ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ನಾಟ್ ಪಾಸಿಬಲ್. ಬಿಡ್ರಿ. ಎರಡನೇದು ನೋಡ್ರಿ, n equal to 2. ಇಫ್ n equal to 2, L ಕ್ಯಾನ್ ಬಿ 1, ಹೌದಾ? ಎಸ್, L ಕ್ಯಾನ್ ಬಿ 1. m -1 ಆಗ್ಬೋದಾ? ಎಸ್, m -1 ಆಗ್ಬೋದು. ಎಸ್ ಮೈನಸ್ ಹಾಫ್ ಆಗ್ಬೋದಾ? ಪ್ಲಸ್ ಆರ್ ಮೈನಸ್ ಹಾಫ್ ಆಗ್ಬೋದು. ಎಸ್, ಇಟ್ ಕ್ಯಾನ್ ಬಿ ಡನ್. ಮೂರನೇದು ನೋಡ್ರಿ, n equal to 2 ಆಗ್ಬೋದಾ? ಎಸ್. L equal to 0 ಆಗ್ಬೋದಾ? ಎಸ್. m equal to 0 ಆಗ್ಬೋದಾ? ಎಸ್. S ಕ್ಯಾನ್ ಬಿ 0? ನೋ. ಎಸ್ ಇರೋದು ಪ್ಲಸ್ ಆರ್ ಮೈನಸ್ ಹಾಫ್. n equal to 2 ಆಗ್ಬೋದಾ? ಎಸ್. L equal to 1 ಆಗ್ಬೋದಾ? ಎಸ್. m equal to 2 ಆಗ್ಬೋದಾ? ನೋ. m ಕ್ಯಾನ್ ಬಿ 0, -1 or 0 or +1. m cannot be 2. So therefore, so which are not permitted?
first option, third and fourth are not permitted. Only second one is permitted. Artha aita students? Fine. Which of the following orbitals are not possible? Yaudu possible illa? 1p. 1p andre n equal to what? N equal to 1. L can be what? 0. M can be what? 0. S can be what? Plus or minus half. N equal to 1. 1. P andre ಏನು? L can be 0 ಅಂದ್ರೆ ಯಾವ subshell possible? S subshell ಮಾತ್ರ possible. S subshell ಮಾತ್ರ possible. So ಅಂದ್ರೆ ಯಾವುದು? N equal to 1, L equal to S ಅಂದ್ರೆ sorry, N equal to 1, L equal to 0 ಅಂದ್ರೆ ಇದು 1s. 1s ಮಾತ್ರ possible. 1p possible ಇಲ್ಲ. So 1p is not possible. ಆಮೇಲೆ ಯಾವ್ದು ಕೊಟ್ಟಿದ್ದಾರೆ? 2s. Is 2s possible? N ಎಷ್ಟು? 2. N equal to 2 ಅಂದ್ರೆ ಎಷ್ಟು? L can be 0 and 1. ಆಮೇಲೆ M can be 0 plus 1, 0 minus 1. S can be plus or minus half. ಅವರು ಡೀಟೇಲ್ ಆಗಿ ಯಾವುದು ಆರ್ಬಿಟಲ್ ಕೊಟ್ಟಿಲ್ಲ. ಸೊ ವಿ ಕ್ಯಾನ್ ಫೈಂಡ್ ಔಟ್ ಬೇಸ್ಡ್ ಆನ್ n ವ್ಯಾಲ್ಯೂ ಅಂಡ್ L ವ್ಯಾಲ್ಯೂ ಓನ್ಲಿ. n equal to 2 ಅಂದ್ರೆ 2 is there. S ಅಂದ್ರೆ ಏನು? SPD 0 1 2. ಸೊ L equal to 0. ಸೊ 2 with L equal to 0 ಅಂದ್ರೆ ಯಾವುದು ಪಾಸಿಬಲ್? 2s ಪಾಸಿಬಲ್ ಐತಿ. 2 with L equal to 1 ಅಂದ್ರೆ even 2p ಪಾಸಿಬಲ್ ಇದೆ. 2s is possible, 2p is possible. ಸೊ 2s is possible. Yes, 2s is possible. ಆಮೇಲೆ 3f ಕೊಟ್ಟಿದ್ದಾರೆ ನೋಡ್ರಿ. 3f ಪಾಸಿಬಲ್ ಇದೆನಾ? n equal to ಎಷ್ಟು? 3. If n is equal to 3, L can be what? 0 1 and 2. 0 1 and 2 ಅಂದ್ರೆ ಏನು? n equal to 3, L equal to 0 ಅಂದ್ರೆ 3s. This is yes. This is a p. This is a d. ಇದು ಯಾವುದು? 3 and 1 ಅಂದ್ರೆ 3p. 3 and 2 ಅಂದ್ರೆ 3d. 3s ಪಾಸಿಬಲ್, 3p ಪಾಸಿಬಲ್, 3d ಪಾಸಿಬಲ್. 3f ಪಾಸಿಬಲ್ ಆಗುತ್ತಾ? ಇಲ್ಲ. ಸೊ 3f ಇಸ್ ರಾಂಗ್. ಲಾಸ್ಟ್ ಯಾವುದು? 4d ಕೊಟ್ಟಿದ್ದಾರೆ ನೋಡ್ರಿ. 4d ಅಲ್ಲಿ n is can be equal to 4. If n is 4, L can be 0 1 2 and 3. 4 and 0 ಅಂದ್ರೆ ಯಾವುದು? 4s. 4 and 1 ಅಂದ್ರೆ 4p. 4 and 2 ಅಂದ್ರೆ 4d. 4 and 3 ಅಂದ್ರೆ 4f. All these 3 are possible. So 4d is possible. 4d is possible. ಯಾವ ಎರಡು ಪಾಸಿಬಲ್ ಇಲ್ಲ? 3f ಪಾಸಿಬಲ್ ಇಲ್ಲ, 1p ಪಾಸಿಬಲ್ ಇಲ್ಲ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಓಕೆ ಫೈನ್. If n equal to 5, how many electrons can ml be equal to plus 1? n equal to 5 ಆಗಿದ್ರೆ ml equal to plus 1. Magnetic quantum number plus 1 ಎಷ್ಟಕ್ಕಿರುತ್ತೆ? ಜಸ್ಟ್ m. Magnetic quantum number plus 1 ಎಷ್ಟಕ್ಕಿರುತ್ತೆ ಅಂತ ಕೇಳಿದ್ದಾರೆ. So if n is equal to 5, students, L can be equal to what? 0, 1, 2, 3, 4. If n is equal to 5, L can be 0, 1, 2, 3, 4. Okay na? So ಇಲ್ಲಿ L equal to 0 ಅಂದ್ರೆ m is equal to 0. L equal to 1 ಅಂದ್ರೆ m can be minus 1, 0, plus 1. L equal to 2 ಅಂದ್ರೆ m equal to minus 2, minus 1, 0, plus 1, plus 2. L equal to 3 ಅಂದ್ರೆ m can be minus 3, minus 2, minus 1, 0, plus 1, plus 2, plus 3. L equal to 4 ಅಂದ್ರೆ m can be minus 4, minus 3, minus 2, minus 1, 0, plus 1, plus 2, plus 3, plus 4. ಏನು ಕೇಳಿದಾರೆ ಅವರು? m plus 1 ಎಷ್ಟು ಎಲೆಕ್ಟ್ರಾನ್ಗೆ ಇರಬಹುದು? m plus 1 ಇಲ್ಲ ಐತಾ? ಬಿಡ್ರಿ, ಇಲ್ಲ. m plus 1 ಇಲ್ಲ ಐತಾ? ಎಸ್. m can be plus 1 here. 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 ಎಷ್ಟು m ವ್ಯಾಲ್ಯೂಸ್ ಅಂದ್ರೆ ಆರ್ಬಿಟಲ್ಸ್. ಎಷ್ಟು ಆರ್ಬಿಟಲ್ಗೆ m can be plus 4? ಸಾರಿ, ಎಷ್ಟು ಆರ್ಬಿಟಲ್ಗೆ m can be plus 1? 4 orbitals. So therefore m is equal to plus 1 for 4 orbitals. ಅವ್ರು ಏನು ಕೇಳಿದ್ದಾರೆ? ನಂಬರ್ ಆಫ್ ಆರ್ಬಿಟಲ್ಸ್ ಕೇಳಿದ್ದಾರೆ ಅವರು.
ಇಲ್ಲ, ಏನು ಕೇಳಿದ್ದಾರೆ? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕೇಳಿದ್ದಾರೆ. ಸೊ ದೇರ್ ಫಾರ್ ಈಚ್ ಆರ್ಬಿಟಲ್ ಕ್ಯಾನ್ ಹ್ಯಾವ್ ಹೌ ಮೆನಿ ಎಲೆಕ್ಟ್ರಾನ್ಸ್? 2 electrons. ನಮ್ಮ ಹತ್ರ ಏನಿದೆ ಈಗ? 4 ಆರ್ಬಿಟಲ್ ಇದೆ, 4 ಆರ್ಬಿಟಲ್ಸ್. 4 ಆರ್ಬಿಟಲ್ ಇಂಪ್ಲೈಸ್ 4 into 2. ಎಷ್ಟು ಎಲೆಕ್ಟ್ರಾನ್ಸು? 8 ಎಲೆಕ್ಟ್ರಾನ್ ನಮ್ಮ ಆನ್ಸರ್. n equal to 5 ಇದ್ರೆ ಎಷ್ಟು ಎಲೆಕ್ಟ್ರಾನ್ಗೆ m equal to +1 ಬರುತ್ತೆ? 8 ಎಲೆಕ್ಟ್ರಾನ್ಗೆ m equal to +1 ಬರುತ್ತೆ. ದಟ್ ಇಸ್ ಯುವರ್ ಆನ್ಸರ್. ಓಕೆನಾ? Yes, students, with this we can go to next, shape of atomic orbitals. Shape of atomic orbital. We have seen already in the class that what exactly is atomic orbital. Atomic orbital is what? The 3-dimensional region, or it is a particular region in 3-dimensional space. The region in 3-dimensional space around the nucleus where probability of finding the electron is maximum. ನ್ಯೂಕ್ಲಿಯಸ್ ಸುತ್ತಮುತ್ತ 3-dimensional ರೀಜನ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಎಲ್ಲಿ ಎಲೆಕ್ಟ್ರಾನ್ ಅನ್ನ ಫೈಂಡ್ ಔಟ್ ಮಾಡುವಂತ ಒಂದು ಪಾಸಿಬಿಲಿಟಿ ಜಾಸ್ತಿ ಇರುತ್ತೋ ಆ ಪರ್ಟಿಕ್ಯುಲರ್ ಪಾಯಿಂಟ್ಗೆ ಏನಂತಾರೆ? ಆರ್ಬಿಟಲ್ ಅಂತ ಹೇಳ್ತೀವಿ. ರೈಟ್? ವಿ ಹ್ಯಾವ್ ಸ್ಟಡಿಡ್ ದಟ್. ಲೆಟ್ ಅಸ್ ಗೋ ಟು ಎಸ್ ಆರ್ಬಿಟಲ್. ಎಸ್ ಆರ್ಬಿಟಲ್ ಶೇಪ್. ಫಸ್ಟ್ ವಾಟ್ ವಿ ಹ್ಯಾವ್ ಟು ನೋ, ಇಲ್ಲಿ ನೋಡ್ರಿ, ಎಸ್ ಸಬ್ಶೆಲ್ಗೆ ಫಸ್ಟ್ ಏನು ಗೊತ್ತಿರಬೇಕು ನಿಮಗೆ? ಎಲ್ ವ್ಯಾಲ್ಯೂ ಎಷ್ಟು? 0 ಅಲ್ವಾ? ಎಸ್ ಪಿ ಡಿ ಎಫ್ 0 1 2 3 ಅಂದರೆ ಎಸ್ ವ್ಯಾಲ್ಯೂ ಎಷ್ಟು? ಎಸ್ಗೆ ಎಲ್ ವ್ಯಾಲ್ಯೂ ಎಷ್ಟು? 0. ಎಸ್ ಆರ್ಬಿಟಲ್ಗೆ ಎಲ್ ವ್ಯಾಲ್ಯೂ ಎಷ್ಟು? 0. ಸೊ ದಿಸ್ ಇಂಪ್ಲೈಸ್ ಎಮ್ ವ್ಯಾಲ್ಯೂ ಎಷ್ಟು ಬರ್ತಾವ? ಎಮ್ ವ್ಯಾಲ್ಯೂಸ್ ಎಷ್ಟು ಬರ್ತಾವ? ಇಫ್ ಎಲ್ ಈಸ್ ಈಕ್ವಲ್ ಟು 0, ಎಮ್ ಕ್ಯಾನ್ ಬಿ -0 to +0. -0 to +0 ಅಂದರೆ ಇಟ್ ಇಸ್ ಜಸ್ಟ್ 0. ಸೊ ಎಮ್ಗೆ ಎಷ್ಟು ವ್ಯಾಲ್ಯೂಸ್ ಬರ್ತಾವ? ಎಮ್ಗೆ 0 ವ್ಯಾಲ್ಯೂಸ್ ಅಲ್ಲ, 0 ಅನ್ನೋವಂಥ ಒಂದು ವ್ಯಾಲ್ಯೂ. ಸೊ ಎಮ್ಗೆ ಎಷ್ಟು ವ್ಯಾಲ್ಯೂಸ್ ಬಂತು? 1 ವ್ಯಾಲ್ಯೂ ಬಂತು. ಎಮ್ಗೆ ಎಷ್ಟು ವ್ಯಾಲ್ಯೂಸ್ ಇರ್ತಾವಲ್ಲ ಅಷ್ಟು ಓರಿಯೆಂಟೇಷನ್ ಇರುತ್ತೆ. ಎಮ್ ಏನು ಹೇಳುತ್ತೆ ನಮಗೆ? ನಂಬರ್ ಆಫ್ ವ್ಯಾಲ್ಯೂಸ್ ಆಫ್ ಎಮ್ ಎಷ್ಟು ವ್ಯಾಲ್ಯೂಸ್ ಬರುತ್ತೋ ಅಷ್ಟು ಓರಿಯೆಂಟೇಷನ್, ಅಷ್ಟು ಡೈರೆಕ್ಷನ್ ಇರುತ್ತೆ, ಅಷ್ಟು ಆರ್ಬಿಟಲ್ಸ್ ಇರ್ತಾವೆ. ಇನ್ಫ್ಯಾಕ್ಟ್ ಅಷ್ಟು ಆರ್ಬಿಟಲ್ಸ್ ಇರ್ತಾವೆ. ಎಮ್ ವ್ಯಾಲ್ಯೂ ಎಷ್ಟು ಬರುತ್ತೋ ಅಷ್ಟು ಆರ್ಬಿಟಲ್ಸ್ ಇರುತ್ತೆ. ಇಸ್ ದಟ್ ಕ್ಲಿಯರ್? ಅಷ್ಟು ಡೈರೆಕ್ಷನ್ಸ್ ಇರುತ್ತೆ. ಸೊ ನಾವು ಎಸ್ ಆರ್ಬಿಟಲ್ಗೆ ಎಮ್ ವ್ಯಾಲ್ಯೂ 0 ಬಂತಂದರೆ ಎಸ್ ಆರ್ಬಿಟಲ್ ಈಸ್ ಹ್ಯಾವಿಂಗ್ ಓನ್ಲಿ 1 ಡೈರೆಕ್ಷನ್, ಓನ್ಲಿ 1 ಓರಿಯೆಂಟೇಷನ್. ಸೊ ಎಸ್ ಆರ್ಬಿಟಲ್ಗೆ ಇರೋದು ಎಷ್ಟು ಓರಿಯೆಂಟೇಷನು? ಓನ್ಲಿ 1 ಓರಿಯೆಂಟೇಷನ್, ಬಿಕಾಸ್ ಎಮ್ ಈಸ್ ಓನ್ಲಿ 0, ಬಿಕಾಸ್ ದರ್ ಈಸ್ ಓನ್ಲಿ 1 ಓರಿಯೆಂಟೇಷನ್ ಫಾರ್ ಎಸ್ ಆರ್ಬಿಟಲ್. ಓಕೆ, ನಾವು ಈಗ ಏನು ಮಾಡೋಣ? ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿಸ್ ಗ್ರಾಫ್ ವೇರ್ ಯು ಆರ್ ಪ್ಲಾಟಿಂಗ್ ವಾಟ್? psi. What is psi? What is psi? I told you. Psi is nothing but what? ಇದೊಂದು ಎಲೆಕ್ಟ್ರಾನ್ ವೇವ್ ಇನ್ 3-dimensional ಅಲ್ಲಿ ಎಲೆಕ್ಟ್ರಾನ್ ವೇವ್ ಅನ್ಕೊಂಡ್ರಿ ಅಂತಂದ್ರೆ ಆಂಪ್ಲಿಟ್ಯೂಡ್ಗೆ ಏನಂತಾರ್ರಿ? psi. Is it not? The psi is plotted against r. What is r here? r ಅಂದ್ರೆ ಡಿಸ್ಟೆನ್ಸ್ ಫ್ರಮ್ ನ್ಯೂಕ್ಲಿಯಸ್. ಡಿಸ್ಟೆನ್ಸ್ ಫ್ರಮ್ ನ್ಯೂಕ್ಲಿಯಸ್ ಯಾವ ಎರಡು ಪ್ಲಾಟ್ ಮಾಡ್ತೀವಿ ನಾವು? ಒಂದು ಆಂಪ್ಲಿಟ್ಯೂಡ್ ವರ್ಸಸ್ ಅ ಡಿಸ್ಟೆನ್ಸ್ ಫ್ರಮ್ ದ ನ್ಯೂಕ್ಲಿಯಸ್. ಇಲ್ಲಿ ನೋಡ್ರಿ, ಇಫ್ ದ ನ್ಯೂಕ್ಲಿಯಸ್ ಇಸ್ ಹಿಯರ್, ನ್ಯೂಕ್ಲಿಯಸ್ನಿಂದ ನೀವು ದೂರ ಹೋಗ್ತಾ ಇದ್ದೀರಾ, ಇಲ್ಲಿ ನ್ಯೂಕ್ಲಿಯಸ್ ಹತ್ರ ಇದ್ದೀರಿ. ನ್ಯೂಕ್ಲಿಯಸ್ ಹತ್ರ ಇದ್ದಾಗ ಆಂಪ್ಲಿಟ್ಯೂಡ್ ವ್ಯಾಲ್ಯೂ ಭಾಳ ಹೈ ಅದ ನೋಡ್ರಿ. ಆಂಪ್ಲಿಟ್ಯೂಡ್ ವ್ಯಾಲ್ಯೂ ಭಾಳ ಹೈ ಅದ ಅಂದ್ರೆ ದ ಎಲೆಕ್ಟ್ರಾನ್ ವೇವ್ ಈಸ್ ಎಕ್ಸಾಕ್ಟ್ಲಿ ನಿಯರ್ ದ ನ್ಯೂಕ್ಲಿಯಸ್. ಎಲೆಕ್ಟ್ರಾನ್ ವೇವ್ ಇದೇನದ ಅಲ್ವಾ, ಇದು ನ್ಯೂಕ್ಲಿಯಸ್ ಹತ್ರನೇ ಇದೆ. ಇದು ಆಸ್ ನೀವು ನ್ಯೂಕ್ಲಿಯಸ್ನಿಂದ ದೂರ ಹೋದ್ರಿ ಅಂತಂದ್ರೆ ಇದ್ರ ವ್ಯಾಲ್ಯೂ ಏನಾಗ್ಯದ? ಕಡಿಮೆ ಆಗ್ತದ. ರೈಟ್? ಆಸ್ ನೀವು ನ್ಯೂಕ್ಲಿಯಸ್ನಿಂದ ದೂರ ಹೋದ್ರಿ ಇದ್ರ ವ್ಯಾಲ್ಯೂ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ರೈಟ್? 1s ಆರ್ಬಿಟಲ್ ಅಲ್ಲಿ ಎಲೆಕ್ಟ್ರಾನ್ ವೇವ್ ಅದರದ್ದು psi ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ. 0 ಯಾವತ್ತೂ ಆಗಲ್ಲ. ಸೊ ಇದರ ಅರ್ಥ ಏನು? psi is very, the value of psi is very high, very closer to the nucleus. ನ್ಯೂಕ್ಲಿಯಸ್ ಹತ್ತಿರ ಇದ್ದಾಗ psi ವ್ಯಾಲ್ಯೂ ಜಾಸ್ತಿ ಇದೆ. ಅಂದರೆ ಎಲೆಕ್ಟ್ರಾನ್ದು ಒಂದು ಏನು ವೇವ್ ಇದೆ ಅಲ್ವಾ, ಅದು ವೇವ್ ಇರೋವಂಥ ಚಾನ್ಸು ನ್ಯೂಕ್ಲಿಯಸ್ಗೆ ಹತ್ತಿರ ಇದೆ. ನ್ಯೂಕ್ಲಿಯಸ್ಗೆ ದೂರ ಹೋದಂಗೆ ಆ ಚಾನ್ಸು ಕೂಡ ಕಡಿಮೆ ಆಗುತ್ತೆ. ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಬರುತ್ತೆ, ಅಲ್ಲಿ ಎಲೆಕ್ಟ್ರಾನ್ ಇರೋದೇ ಇಲ್ಲ. That clear? There is a particular region where there is no probability of finding the electron. Then wave becomes negative like this. ಇಲ್ಲಿ ನೋಡ್ರಿ, ಈ ಪರ್ಟಿಕ್ಯುಲರ್ ಫಾರ್ 2s
ಇದು ಯಾವುದಕ್ಕಿದೆ 1sಗಿದು. ಇದು 2sಗೆ ಡ್ರಾ ಮಾಡ್ತೀರಿ. ಮತ್ತೆ psi ವ್ಯಾಲ್ಯೂ ಏನಿದೆ ನೋಡ್ರಿ, ಹೈ ಇದೆ. ಆಸ್ ನೀವು ನ್ಯೂಕ್ಲಿಯಸ್ನಿಂದ ದೂರ ಹೋಗ್ತೀರಿ psi ವ್ಯಾಲ್ಯೂ ಏನಾಯಿತು, ಕಡಿಮೆ ಆಯಿತು ಕಡಿಮೆ ಆಯಿತು ಕಡಿಮೆ ಆಯಿತು. ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಬಂತು, psi ವ್ಯಾಲ್ಯೂ ವುಡ್ ಬಿ 0. ಇಸ್ ದಟ್ ಕ್ಲಿಯರ್? ಆಮೇಲೆ then it becomes again goes to negative like this. If you consider this as positive, ಇದನ್ನ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡಿದ್ರೆ when it comes crosses 0 it becomes what? Negative. This is positive lobe and this is a negative lobe. ಇದನ್ನ ಈಗ ಸ್ಕ್ವೇರ್ ಮಾಡಿ ನೋಡೋಣ. ನಮ್ಗೆ ಆಕ್ಚುಲಿ ಏನು ಮಾಡಿ ನೋಡ್ಬೇಕು, ನಾವು ಆಕ್ಚುಲಿ ಇದನ್ನ ಸ್ಕ್ವೇರ್ ಮಾಡಿ ನೋಡಿದ್ರೆ we will understand. What is square of the amplitude? Square of the amplitude is probability. ಸೊ ಪ್ರೊಬ್ಯಾಬಿಲಿಟಿಗೆ ನಾವು ಏನಂತೀವಿ, ಆರ್ಬಿಟಲ್ ಅಂತೀವಿ. ಸೊ ಆರ್ಬಿಟಲ್ ಅಂದ್ರೆ ಏನು, ಮೋರ್ ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ಎಲೆಕ್ಟ್ರಾನ್. ಸೊ ವ್ಯಾಲ್ಯೂ ಆಫ್ ಸೈ ಸ್ಕ್ವೇರ್ ಇಸ್ ಹೈ. ವ್ಯಾಲ್ಯೂ ಆಫ್ ಸೈ ಸ್ಕ್ವೇರ್ ಇಸ್ ಹೈ ಎಲ್ಲಿ, ನ್ಯೂಕ್ಲಿಯಸ್ನಿಂದ ಹತ್ತಿರ ಇದ್ದಾಗ ವ್ಯಾಲ್ಯೂ ಆಫ್ ಸೈ ಸ್ಕ್ವೇರ್ ಇಸ್ ಹೈ. ನ್ಯೂಕ್ಲಿಯಸ್ನಿಂದ ದೂರ ಹೋದಂಗೆ ಏನಾಯಿತು, ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ ಡಿಕ್ರೀಸ್ ಆಯಿತು. ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ ಡಿಕ್ರೀಸ್ ಆಯಿತು. ಅರ್ಥ ಮಾಡ್ಕೊಳ್ರಿ, 1s ಆರ್ಬಿಟಲ್ಗೆ ನ್ಯೂಕ್ಲಿಯಸ್ ಹತ್ತಿರ ಇದ್ರಿ ಅಂದ್ರೆ ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನನ್ನು ನ್ಯೂಕ್ಲಿಯಸ್ ಹತ್ತಿರ ನೀವು ಫೈಂಡ್ ಮಾಡುವಂಥ ಚಾನ್ಸ್ ಭಾಳದ. ಅಂದ್ರೆ ನ್ಯೂಕ್ಲಿಯಸ್ಸು ಎಲೆಕ್ಟ್ರಾನ್ ಹತ್ತಿರ ಇರುವಂಥ ಚಾನ್ಸ್ ಭಾಳದ. ನ್ಯೂಕ್ಲಿಯಸ್ನಿಂದ ನೀವು ದೂರ ಹೋದ್ರಿ ಅಂದ್ರೆ ಪ್ರೊಬ್ಯಾಬಿಲಿಟಿ ಕಡಿಮೆ ಆಯಿತು ಕಡಿಮೆ ಆಯಿತು ಕಡಿಮೆ ಆಯಿತು ಕಡಿಮೆ ಆಯಿತು. ಪ್ರೊಬ್ಯಾಬಿಲಿಟಿ 0 ಆಗಲ್ಲ, ಪ್ರೊಬ್ಯಾಬಿಲಿಟಿ ಕಡಿಮೆ ಆಗ್ತಾನೆ ಇರ್ತದೆ. ಲಾಸ್ಟ್ ಕ್ಲಾಸಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮಗೆ. ಒಂದು ಜೇನು ಗೂಡು ಇರುತ್ತೆ. ಈಗ ಜೇನು ಎಲ್ಲಿರ್ಬೋದು, ಅದ್ರ ಸುತ್ತಮುತ್ತನೇ ಇರ್ತಾವಲ್ಲ, ದ್ಯಾಟ್ ಈಸ್ ಪ್ರೊಬ್ಯಾಬಿಲಿಟಿ. ದೂರ ಹೋಗೋಂಥ ಚಾನ್ಸ್ ಇದೆ, ದೂರ ಹೋಗುವಂಥ ಚಾನ್ಸ್ ಇದೆ. ಬಟ್ ಯು ಕೆನಾಟ್ ಸೇ ದ್ಯಾಟ್ ಇಷ್ಟಕ್ಕೆ ಹೋದ ಕೂಡಲೇ ಅದರ ನಂತರ ಹೋಗೋದಿಲ್ಲ ಅಂತ ಅನ್ನೋಕ್ಕಾಗೋದಿಲ್ಲ. ಒಂದು ಜೇನುಗೂಡಿದೆ, ಒಂದು 10 ಮೀಟರ್ ಮುಂದೆ ಹೋಗೋದಿಲ್ಲ ಅಂತ ಅನ್ನೋಕ್ಕಾಗೋದಿಲ್ಲ. ಇಸ್ ದ್ಯಾಟ್ ಕ್ಲಿಯರ್? ದೇ ಕ್ಯಾನ್ ಗೋ. ಸೊ ಪಾಸಿಬಿಲಿಟಿ ಇರ್ತದೆ, ಪಾಸಿಬಿಲಿಟಿ ವಿಲ್ ಬಿ ದೇರ್ ಆಲ್ವೇಸ್. ನ್ಯೂಕ್ಲಿಯಸ್ನಿಂದ ನೀವು ದೂರ ಹೋದಂಗೆ ಎಲೆಕ್ಟ್ರಾನ್ ಇಲ್ಲೇ ಇಲ್ಲ ಅಂತ ಅನ್ಬಾರ್ದು. ಸೊ ಎಲೆಕ್ಟ್ರಾನ್ ವಿಲ್ ಬಿ ದೇರ್ ಬಟ್ ಪಾಸಿಬಿಲಿಟಿ ಈಸ್ ಲೆಸ್. ಇಸ್ ದ್ಯಾಟ್ ಕ್ಲಿಯರ್? ರೈಟ್. ಸೊ ದಿಸ್ ಇಸ್ ವಾಟ್ ಇಟ್ ಇಸ್. ಸೊ ಏನು ಅರ್ಥ ಆಯ್ತು ನಿಮಗೀಗ, 1s ಆರ್ಬಿಟಲಲ್ಲಿ ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ ಎಲ್ಲಿ ಜಾಸ್ತಿ ಇದೆ, ನ್ಯೂಕ್ಲಿಯಸ್ ಹತ್ರ ಜಾಸ್ತಿ ಇದೆ. ನ್ಯೂಕ್ಲಿಯಸ್ನಿಂದ ದೂರ ಹೋಗ್ತೀರಿ, ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ ಕಡಿಮೆ ಆಗ್ತದೆ ಕಡಿಮೆ ಆಗ್ತದೆ ಕಡಿಮೆ ಆಗ್ತದೆ. ಅದೇ ಒಂದು ವೇಳೆ 2s ಆರ್ಬಿಟಲ್ಗೆ ನೋಡ್ರಿ, 2s ಆರ್ಬಿಟಲ್ಗೆ ನ್ಯೂಕ್ಲಿಯಸ್ ಹತ್ರ ಇದ್ರಿ ಅಂತಂದ್ರೆ ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ ಇಸ್ ಹೈ. ಆಸ್ ನೀವು ನ್ಯೂಕ್ಲಿಯಸ್ನಿಂದ ದೂರ ಹೋದ್ರಿ ಅಂದ್ರೆ ಪ್ರೊಬ್ಯಾಬಿಲಿಟಿ ಏನಾಯಿತು, ಕಡಿಮೆ ಆಯಿತು ಕಡಿಮೆ ಆಯಿತು ಕಡಿಮೆ ಆಯಿತು, ಕಂಪ್ಲೀಟ್ಲಿ ನಿಲ್ ಆಯಿತು. ಮತ್ತೆ ಪ್ರೊಬ್ಯಾಬಿಲಿಟಿ ಇನ್ಕ್ರೀಸ್ ಆಯಿತು, ಪ್ರೊಬ್ಯಾಬಿಲಿಟಿ ಮತ್ತೆ ಇನ್ಕ್ರೀಸ್ ಆಯಿತು, ಮತ್ತೆ ಡಿಕ್ರೀಸ್ ಆಯಿತು. ಅವಾಗ ಇಟ್ ವಿಲ್ ನೆವರ್ ಬಿಕಮ್ ನಿಲ್. ಏನರ್ಥ ಆಯ್ತು ಇಲ್ಲಿ, 2s ಆರ್ಬಿಟಲಲ್ಲಿ ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ ಇಸ್ ಹೈ ಟುವರ್ಡ್ಸ್ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ನಿಂದ ನೀವು ದೂರ ಹೋದ ಕೂಡಲೇ ಪ್ರೊಬ್ಯಾಬಿಲಿಟಿ ಕಂಪ್ಲೀಟ್ಲಿ 0ಗೆ ಬಂದುಬಿಡ್ತದೆ, ಅಲ್ಲಿ ಎಲೆಕ್ಟ್ರಾನ್ ಇರೋದೇ ಇಲ್ಲ. ಆಮೇಲೆ ಮತ್ತೆ ಎಲೆಕ್ಟ್ರಾನ್ ಇರೋವಂಥ ಮತ್ತೆ ಇನ್ನೊಂಚೂರು ದೂರ ಹೋದ್ರಿ ಅಂದ್ರೆ, ನ್ಯೂಕ್ಲಿಯಸ್ ಬಿಟ್ಟು ಒಂದು ಹಂತಕ್ಕೆ ಹೋದ್ರಿ ಅಂದ್ರೆ ಒಂದು ಪರ್ಟಿಕ್ಯುಲರ್ ಪಾಯಿಂಟಿಗೆ ಎಲೆಕ್ಟ್ರಾನ್ ಇರೋದಿಲ್ಲ. ಇದಕ್ಕಿಂತ ನ್ಯೂಕ್ಲಿಯಸ್ನಿಂದ ದೂರ ಹೋದ್ರಿ ಅಂದ್ರೆ ಮತ್ತೆ ಎಲೆಕ್ಟ್ರಾನ್ ಡೆನ್ಸಿಟಿ ಬರ್ತದೆ. ಮತ್ತೆ ಇನ್ನೂ ದೂರ ಹೋದ್ರಿ ಅಂದ್ರೆ ಮತ್ತೆ ಎಲೆಕ್ಟ್ರಾನ್ ಡೆನ್ಸಿಟಿ ಕಡಿಮೆ ಆಗ್ತದೆ. ಇದು ಯಾವ ಕೇಸಲ್ಲಿ, 2sನಲ್ಲಿ. ಎಲ್ಲೆಲ್ಲಿ ಎಲೆಕ್ಟ್ರಾನ್ ಇರೋದಿಲ್ವೋ ಅದಕ್ಕೆ ಏನಂತಾರ, ನೋಡ್ ಅಂತಾರೆ. ಏನಂತಾರ, ನೋಡ್. ವಾಟ್ ಈಸ್ ನೋಡ್? ನೋಡ್ ಈಸ್ ಅ ಪ್ಲೇನ್ ವೇರ್ ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ ಇಸ್ 0. ಅಲ್ಲಿ ಎಲೆಕ್ಟ್ರಾನ್ ಇರೋವಂಥ ಚಾನ್ಸ್ ಕಡಿಮೆ ಇರ್ತದೆ. ಅಲ್ಲಿ ಎಲೆಕ್ಟ್ರಾನ್ ಇರೋವಂಥ ಚಾನ್ಸ್ ಇರೋದೇ ಇಲ್ಲ ಅಂತಂದ್ರೂ ನಡೀತದೆ. ದ್ಯಾಟ್ ಪರ್ಟಿಕ್ಯುಲರ್ ಝೋನ್, ದಟ್ ಈಸ್ ಕಾಲ್ಡ್ ಆಸ್ ನೋಡ್. ಇಸ್ ದ್ಯಾಟ್ ಕ್ಲಿಯರ್? ರೈಟ್. ಸೊ ವೇರಿಯೇಷನ್ ಆಫ್ ಏನು ನೋಡಿದ್ರಿ ನೀವೀಗ, ವೇರಿಯೇಷನ್ ಆಫ್ ಆರ್ಬಿಟಲ್ ವೇವ್ ಫಂಕ್ಷನ್ psi, okay, psi and probability density psi square with the distance of the electron from the nucleus for 1s as well as 2s ನೋಡಿದ್ದಾರೆ. This is for 1s as well as 2s ನೋಡಿದ್ದಾರೆ. So now based on this you can get this. ಇಲ್ಲಿ ನೋಡ್ರಿ, ಇಲ್ಲಿ ಅರ್ಥ ಆಗ್ತದೆ, ನೀಟಾಗಿ ಅರ್ಥ ಆಗ್ತದೆ ನೋಡ್ರಿ. ಇದು 1s ಆರ್ಬಿಟಲ್ ನಾವು ತಗೊಂಡ್ವಿ, ಇಲ್ಲಿ ನ್ಯೂಕ್ಲಿಯಸ್ ಅನ್ಕೊಳ್ರಿ. ಇಲ್ಲಿ ಪ್ರೊಬ್ಯಾಬಿಲಿಟಿ ಆಫ್ ದ ಫೈಂಡಿಂಗ್ ಎಲೆಕ್ಟ್ರಾನ್ ಜಾಸ್ತಿ ಇದೆ. ನೀವು ದೂರ ಹೋದಂಗೆ ಏನಾಗುತ್ತೆ, ಪ್ರೊಬ್ಯಾಬಿಲಿಟಿ ಕಡಿಮೆ ಆಗುತ್ತೆ, ಬಟ್ ಕಂಪ್ಲೀಟ್ಲಿ 0 ಆಗಿರೋದಿಲ್ಲ. ಇಲ್ಲೆಲ್ಲ ಇರುತ್ತೆ ಬಟ್ ಕಂಪ್ಲೀಟ್ಲಿ 0 ಆಗಿರೋದಿಲ್ಲ. ಬಟ್ ದಿಸ್ ಈಸ್ ದ ಪಾರ್ಟ್ ವೇರ್ ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ ಇಸ್ ಮೋರ್. ಅರ್ಥ ಆಯ್ತಾ? ಇದು ಆಟಮ್ ಅಂತ ಇದು 1s ಆರ್ಬಿಟಲ್ ಅಂತ ಕನ್ಸಿಡರ್ ಮಾಡ್ರಿ. ಇಲ್ಲಿ ನ್ಯೂಕ್ಲಿಯಸ್ ಅನ್ನು ಕನ್ಸಿಡರ್ ಮಾಡಿದ್ರೆ ಈ 1s ಆರ್ಬಿಟಲಲ್ಲಿ ಎಲೆಕ್ಟ್ರಾನ್ ಇಲ್ಲಿ ಇರುವಂಥ ಚಾನ್ಸ್ ಜಾಸ್ತಿ ಇದೆ. ದೂರ ಹೋದಂಗೆ ಎಲೆಕ್ಟ್ರಾನ್ ಫೈಂಡ್ ಮಾಡುವಂಥ ಡೆನ್ಸಿಟಿ ಕಡಿಮೆ ಆಗಿಬಿಡ್ತದೆ. ಬಟ್ 2s ಅಲ್ಲಿ ನೋಡ್ರಿ, ನ್ಯೂಕ್ಲಿಯಸ್ನಿಂದ ನೀವು ದೂರ ಹೋದಂಗೆ ಎಲೆಕ್ಟ್ರಾನ್ ಡೆನ್ಸಿಟಿ ಕಡಿಮೆ ಆಗ್ತದೆ. ಒಂದು ಪಾಯಿಂಟ್ ಬಂದ ಕೂಡಲೇ ಕಂಪ್ಲೀಟ್ಲಿ 0 ಆಗ್ತದೆ.
ಆಮೇಲೆ ಇನ್ನೂ ಚೂರು ದೂರ ಹೋದ ಕೂಡಲೇ ಮತ್ತೆ ಎಲೆಕ್ಟ್ರಾನ್ ಡೆನ್ಸಿಟಿ ಬರ್ತದೆ, ಮತ್ತೆ ಎಲೆಕ್ಟ್ರಾನ್ ಡೆನ್ಸಿಟಿ ಇರ್ತದೆ. ಸೊ ಇನ್ ಬಿಟ್ವೀನ್ ಏನು ಸ್ಪೇಸ್ ಅದಲ್ಲ ಇದು, ಇದಕ್ಕೇನಂತಾರೆ ನೋಡ್ ಅಂತಾರೆ. ಸೊ 2s ಆರ್ಬಿಟಲಲ್ಲಿ ಎಷ್ಟು ನೋಡ್ಸ್ ಇದ್ದಾವ? 1s ಆರ್ಬಿಟಲಲ್ಲಿ ನೋಡ್ಸ್ ಇಲ್ಲ. 3s ಆರ್ಬಿಟಲಲ್ಲಿ ನೋಡ್ರಿ, ದೂರ ಹೋದ್ರಿ ಒಂದು ನೋಡ್ ಬಂತ, ಇನ್ನೂ ದೂರ ಹೋಗ್ರಿ ಇನ್ನೊಂದು ನೋಡ್ ಬಂತ. ಸೊ ಎಲೆಕ್ಟ್ರಾನ್ ಡೆನ್ಸಿಟಿ ಇಸ್ ದೇರ್, 0 ಅಗೇನ್ ಇನ್ಕ್ರೀಸಸ್, 0 ಅಗೇನ್ ಇನ್ಕ್ರೀಸಸ್. ಸೊ 3s ಆರ್ಬಿಟಲಲ್ಲಿ ಎಷ್ಟು ನೋಡ್ಸ್ ಬರ್ತಾವ? 2 ನೋಡ್ಸ್ ಬರ್ತಾವ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಸೊ ದ ಇಂಟರ್ಮೀಡಿಯೇಟ್ ರೀಜನ್, ಇನ್ ಬಿಟ್ವೀನ್ ರೀಜನ್ ಏನಿದೆ ಅಲ್ವಾ ಇದು, ದ ಇಂಟರ್ಮೀಡಿಯೇಟ್ ರೀಜನ್, ಅ ಸ್ಪೆರಿಕಲ್ ಶೆಲ್ ವೇರ್ ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ ಇಸ್ 0 is called as a nodal surface or simply node. ಅರ್ಥ ಆಯ್ತಾ? ಯಾವ ಇಂಟರ್ಮೀಡಿಯೇಟ್ ರೀಜನ್ ಅಲ್ಲಿ ಎಲೆಕ್ಟ್ರಾನ್ ಫೈಂಡ್ ಔಟ್ ಮಾಡುವಂಥ ಚಾನ್ಸಸ್ಸು 0 ಇರುತ್ತೋ ಅದಕ್ಕೇನಂತಾರ? ನೋಡಲ್ ಸರ್ಫೇಸ್ ಅಥವಾ ಸಿಂಪ್ಲಿ ನೋಡ್ ಅಂದ್ರೂ ನಡೀತದೆ. ಇಟ್ ಮೇ ಬಿ ನೋಟೆಡ್ ದ್ಯಾಟ್ ದೋ 1s, 2s, 3s ಆಲ್ ಹ್ಯಾವ್ ಸ್ಪೆರಿಕಲ್ ಶೇಪ್. ಇಲ್ಲಿ ನೋಡ್ರಿ, ಎಸ್ ಆರ್ಬಿಟಲ್ಗೆ ಸ್ಪೆರಿಕಲ್ ಶೇಪ್ ಅಂತ ಯಾಕಂದ್ವಿ ನಾವು? ಎಸ್ ಸಬ್ಶೆಲ್. ಇಫ್ ಯು ಹ್ಯಾವ್ ಎಸ್ ಸಬ್ಶೆಲ್, ಎಲ್ ವ್ಯಾಲ್ಯೂ ಎಷ್ಟು ಇದಕ್ಕೆ? 0. ಎಮ್ ವ್ಯಾಲ್ಯೂ ಇಸ್ ಆಲ್ಸೋ 0. ಎಮ್ಗೆ ಒಂದೇ ವ್ಯಾಲ್ಯೂ ಐತಪ್ಪ ಅಂತಂದ್ರೆ, ಎಮ್ಗೆ ಒಂದೇ ವ್ಯಾಲ್ಯೂ ಐತಪ್ಪ ಅಂದರೆ ಎಸ್ ಆರ್ಬಿಟಲ್ ಅಲ್ಲಿ, ಎಸ್ ಆರ್ಬಿಟಲ್ ಎಲೆಕ್ಟ್ರಾನ್ ಹ್ಯಾಸ್ ಓನ್ಲಿ 1 ಡೈರೆಕ್ಷನ್. ಅರ್ಥ ಮಾಡ್ಕೊಳ್ರಿ, ಇದು ಎಸ್ ಸಬ್ಶೆಲ್ ಅಲ್ಲಿ ಇರುವಂತ ಒಂದು ಎಲೆಕ್ಟ್ರಾನು, ಅದಕ್ಕೆ ಒಂದೇ ಒಂದು ಡೈರೆಕ್ಷನ್ ಇದೆ. ಯಾಕೆ ಒಂದೇ ಒಂದು ಡೈರೆಕ್ಷನ್ ಇದೆ? ಯಾಕಂದ್ರೆ ಎಮ್ಗೆ ಒಂದೇ ಒಂದು ವ್ಯಾಲ್ಯೂ ಇದೆ. ಒಂದೇ ಒಂದು ಡೈರೆಕ್ಷನ್ ಇರುವಂತ ಎಸ್ ಸಬ್ಶೆಲ್ ಅಲ್ಲಿ, ಒಂದೇ ಒಂದು ಡೈರೆಕ್ಷನ್ ಇರುವಂತ ಈ ಪರ್ಟಿಕ್ಯುಲರ್ ಪಾಯಿಂಟ್ ತಗೊಳ್ರಿ. ಈ ಪರ್ಟಿಕ್ಯುಲರ್ ಪಾಯಿಂಟ್ ಇಂದ ಒಂದೇ ಒಂದು ಡೈರೆಕ್ಷನ್ ಅಲ್ಲಿ ಎಲೆಕ್ಟ್ರಾನ್ ಮೂವ್ ಆದರೆ ಯಾವ ಶೇಪ್ ಬರುತ್ತೆ? ಸ್ಪೆರಿಕಲ್ ಶೇಪ್ ಬರುತ್ತೆ. ಸೊ ಒಂದೇ ಡೈರೆಕ್ಷನ್ ಇರುವಂತ ಶೇಪ್ ಯಾವ್ದು ಬರುತ್ತೆ? ಸ್ಪೆರಿಕಲ್ ಬರುತ್ತೆ. ಸೊ ಇಟ್ ಮೇ ಬಿ ನೋಟೆಡ್ ದ್ಯಾಟ್ 1s, 2s, 3s, 4s, 5s ಯಾವುದೇ ಎಸ್ ಇರಲಿ, ದೇ ಆಲ್ ಹ್ಯಾವ್ ಸ್ಪೆರಿಕಲ್ ಶೇಪ್. ಆ್ಯಂಡ್ ವಾಟ್ ಆರ್ ದೇ ಡಿಫರಿಂಗ್? ಇನ್ ದ ನಂಬರ್ ಆಫ್ ನೋಡ್ಸ್. ಎಸ್ 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 ಇವಕ್ಕೆಲ್ಲ ಏನದ ನೋಡ್ರಿ? ಸ್ಪೆರಿಕಲ್ ಶೇಪೇ ಇದೆ. ಬಟ್ ವಾಟ್ ಈಸ್ ಡಿಫರೆಂಟ್? ಇದರೊಳಗೆ ನೋ ನೋಡ್, 1 ನೋಡ್, 2 ನೋಡ್ಸ್ ಆರ್ ದೇರ್. ಮತ್ತೇನು ಡಿಫರೆನ್ಸ್ ಇರುತ್ತೆ? ಸೈಜ್ ಬೇರೆ ಇರುತ್ತೆ, ಎನರ್ಜಿ ಬೇರೆ ಇರುತ್ತೆ. ಎಕ್ಸಾಕ್ಟ್ಲಿ. ಎಸ್ ಆರ್ಬಿಟಲ್ಸು ಎದ್ರೊಳಗೆ ಸಿಮಿಲರ್ ಇರ್ತಾವ? ಶೇಪಲ್ಲಿ. ಎದ್ರೊಳಗೆ ಸಿಮಿಲರ್ ಇಲ್ಲ? ನೋಡ್ಸು, ಎನರ್ಜಿ. ನೋಡ್ಸ್, ಎನರ್ಜಿ ಆ್ಯಂಡ್ ಸೈಜ್. ಇಸ್ ದಟ್ ಕ್ಲಿಯರ್? 1s 2s ಮಧ್ಯ ಡಿಫರೆನ್ಸ್ ಏನು? ಎರಡದ್ರದ್ದು ಸೈಜ್ ಬೇರೆ ಬೇರೆ ಇರುತ್ತೆ, ಎನರ್ಜಿ ಬೇರೆ ಬೇರೆ ಇರುತ್ತೆ, ನೋಡ್ಸ್ ಬೇರೆ ಬೇರೆ ಇರುತ್ತೆ. ಎರಡದ್ರದ್ದು ಸಿಮಿಲಾರಿಟಿ ಏನು? ಎರಡು ಸ್ಪೆರಿಕಲ್ ಇರ್ತಾವ. ಎಲ್ಲಿವರೆಗೂ ಎಸ್ ಇರ್ತದ ಅಲ್ಲಿವರೆಗೂ ಸ್ಪೆರಿಕಲ್ ಇರುತ್ತೆ. ದಿಸ್ ಇಸ್ ದ ಪಾಯಿಂಟ್ ಅಬೌಟ್ ಎಸ್ ಆರ್ಬಿಟಲ್. ಎಸ್ ಆರ್ಬಿಟಲ್ಗೆ ಸ್ಪೆರಿಕಲ್ ಶೇಪೇ ಯಾಕೆ ಬಂದಿರೋದು? ಬಿಕಾಸ್ ಎಮ್ ವ್ಯಾಲ್ಯೂ ಇಸ್ 0. ಒಂದೇ ಒಂದು ಡೈರೆಕ್ಷನಲ್ಲಿ ಎಲೆಕ್ಟ್ರಾನ್ ಮೂವ್ ಆಗುವಂಥ ಒಂದೇ ಶೇಪ್ ಏನು ಬರುತ್ತೆ? ಸ್ಪೆರಿಕಲ್ ಶೇಪ್ ಬರುತ್ತೆ. ನೆಕ್ಸ್ಟ್ ಕಮಿಂಗ್ ಟು P orbitals. For P orbitals, where are these P orbitals? P subshell ಅಲ್ಲಿ P orbitals ಇರ್ತಾವ. P subshell ಗೆ L ವ್ಯಾಲ್ಯೂ ಎಷ್ಟು? 1. If L ವ್ಯಾಲ್ಯೂ is 1, M ವ್ಯಾಲ್ಯೂಸ್ ಎಷ್ಟು ಬರ್ತಾವ? M ವ್ಯಾಲ್ಯೂಸ್ ಎಷ್ಟು ಬರ್ತಾವ? M ವ್ಯಾಲ್ಯೂಸು -1, 0 ಆಮೇಲೆ +1. So how many values you are getting? 3 values. So M has 3 values, which implies P subshell ಅಲ್ಲಿ ಇರುವಂತ 3 orbitals. So P subshell has 3 different direction for orbitals. M ಗೆ 3 ವ್ಯಾಲ್ಯೂ ಬಂತಂದ್ರೆ P ಸಬ್ಶೆಲ್ನಲ್ಲಿ ಇರುವಂಥ 3 ಆರ್ಬಿಟಲ್ಗೆ 3 ಡೈರೆಕ್ಷನ್ ಇರುತ್ತೆ. ಸೊ ನಾವು ವಾಟ್ ಈಸ್ P ಆರ್ಬಿಟಲ್? P ಆರ್ಬಿಟಲ್ ಪ್ರೊಬ್ಯಾಬಿಲಿಟಿ ಹೆಂಗೆ ಬಂದಿದೆ ನೋಡ್ರಿ. ಪ್ರೊಬ್ಯಾಬಿಲಿಟಿ ಹೆಂಗೆ ಬಂದಿದೆ ಅಂತಂದ್ರೆ ಇದು ನ್ಯೂಕ್ಲಿಯಸ್ ಅನ್ಕೊಳ್ರಿ. P ಆರ್ಬಿಟಲ್ ಪ್ರೊಬ್ಯಾಬಿಲಿಟಿ ಹೆಂಗೆ ಬಂದಿದೆ ಅಂದರೆ ಇಟ್ ಹ್ಯಾಸ್ ಕಮ್ ಒಂದು ಸೈಡ್, ಒಂದು ಲೋಬ್. ಈ ನ್ಯೂಕ್ಲಿಯಸ್ದು ಒಂದು ಲೋಬ್ನಲ್ಲಿ ಎಲೆಕ್ಟ್ರಾನ್ ಜಾಸ್ತಿ ಇದಾವ, ಅದರ ವಿರುದ್ಧ ಅದರ ಅಪೋಸಿಟ್ ಲೋಬಲ್ಲೂ ಎಲೆಕ್ಟ್ರಾನ್ ಜಾಸ್ತಿ ಇದಾವ. ಸೊ ದಿಸ್ ಈಸ್ ಹೌ ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ ಇರೋದು. ಎದರಲ್ಲಿ? P ಸಬ್ಶೆಲ್ನಲ್ಲಿ.
ಓಕೆ, ಇಲ್ಲೆಲ್ಲ ಇರ್ಬೋದು ಎಲೆಕ್ಟ್ರಾನ್, ಬಟ್ ಇಲ್ಲಿ ಎಲ್ಲ ಇರ್ಬೋದು ಎಲೆಕ್ಟ್ರಾನ್, ಬಟ್ ಇಲ್ಲಿ ಜಾಸ್ತಿ ಇದಾವ. ಸೊ ದೇರ್ ಫೋರ್ ಯಾವ ಶೇಪ್ ಬರುತ್ತೆ ಇದಕ್ಕೆ ಯಾವ ಶೇಪ್ ಬರುತ್ತೆ? ಇದು ಒಂದು ಲೋಬ್ ಆಯಿತು, ಇದೊಂದು ಲೋಬ್ ಆಯಿತು. ಯಾವ ಶೇಪ್ ಬಂತಿದ್ದು? ಡಂಬೆಲ್ ಶೇಪ್ ಬಂತು. ಪಿ ಆರ್ಬಿಟಲ್ಗೆ ಶೇಪ್ ಯಾವುದಿರೋದು? ಡಂಬೆಲ್ ಶೇಪ್. ಪಿ ಆರ್ಬಿಟಲ್ಗೆ ಯಾವ ಶೇಪ್ ಇರೋದು? ಡಂಬೆಲ್ ಶೇಪ್. ಡಂಬೆಲ್ ಶೇಪ್ ಆರ್ಬಿಟಲ್ಸ್. ಇಸ್ ದಟ್ ಕ್ಲಿಯರ್? ಈ ಡಂಬೆಲ್ ಶೇಪ್ ಆರ್ಬಿಟಲ್ಸ್ಗೆ ಎಷ್ಟು ಡೈರೆಕ್ಷನ್ಸ್ ಇದಾವೆ? 3 ಬೇರೆ ಬೇರೆ ಡೈರೆಕ್ಷನ್ಸ್ ಇದಾವೆ. ಆ ಡಂಬೆಲ್ ಶೇಪ್ ಏನಾದ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ ಹೊಂಟಿದ್ರೆ, a dumbbell shaped orbital or the probability of finding the electron is along x axis, ಅದಕ್ಕೆ ಏನಂತಾರ? px orbital ಅಂತಾರೆ. ಏನಂತಾರ? px orbital ಅಂತಾರೆ. If the dumbbell shaped orbital or probability of finding the electron is along y axis, ಅದಕ್ಕೆ ಏನಂತಾರ? py orbital. 3 ಡೈರೆಕ್ಷನ್ ಇದಾವೆ. If it is along z axis, ಅದಕ್ಕೆ ಏನಂತಾರ? pz orbital. ಅರ್ಥ ಆಯ್ತಾ? ಪಿ ಸಬ್ಶೆಲ್ ಅಲ್ಲಿ ಎಷ್ಟು ಆರ್ಬಿಟಲ್ಸ್ ಇರ್ತಾವ? 3 ಆರ್ಬಿಟಲ್ಸ್ ಇರ್ತಾವ. ಪಿ ಎಕ್ಸ್, ಪಿ ವೈ, ಪಿ ಝೆಡ್. ಆ್ಯಂಡ್ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಅಲಾಂಗ್ ದ ನ್ಯೂಕ್ಲಿಯಸ್ ಇಲ್ಲಿ ಒಂದು ಲೋಬ್ ಕನ್ಸಿಡರ್ ಮಾಡ್ರಿ. ಡಂಬೆಲ್ ಇದೊಂದು ಲೋಬು, ಇದೊಂದು ಲೋಬು. ನ್ಯೂಕ್ಲಿಯಸ್ ಇಲ್ಲಿದೆ ನ್ಯೂಕ್ಲಿಯಸ್. ದ ನ್ಯೂಕ್ಲಿಯಸ್ ಇಸ್ ಇನ್ ಬಿಟ್ವೀನ್. ಇದೊಂದು ಲೋಬು, ಇದೊಂದು ಲೋಬು. ಈ ನ್ಯೂಕ್ಲಿಯಸ್ ಇರೋವಂಥ ಈ ಝೋನಲ್ಲಿ, ಈ ಪ್ಲೇನಲ್ಲಿ ಎಲೆಕ್ಟ್ರಾನ್ಸ್ ಇರೋದೇ ಇಲ್ವಲ್ಲ. ಆ ಎಲೆಕ್ಟ್ರಾನ್ ಇಲ್ಲದೆ ಇರೋ ಝೋನ್ಗೆ ಏನಂತಾರ? ದಿಸ್ ಇಸ್ ಕಾಲ್ಡ್ ಅಸ್ ಇದಕ್ಕೇನಂತಾರ? ನೋಡಲ್ ಪ್ಲೇನ್, ಆರ್ ಸಿಂಪ್ಲಿ ನೋಡ್, ಆರ್ ಸಿಂಪ್ಲಿ ಇಟ್ ಇಸ್ ಕಾಲ್ಡ್ ಆಸ್ ವಾಟ್? ನೋಡ್. ಇಸ್ ದಟ್ ಕ್ಲಿಯರ್? ಎಸ್ ಆರ್ಬಿಟಲ್ಸ್ ಅಲ್ಲಿ ನೋಡ್ಸ್ ಎಲ್ಲಿತ್ತು? ಎಸ್ ಆರ್ಬಿಟಲ್ ಅಲ್ಲಿ ನ್ಯೂಕ್ಲಿಯಸ್ ಬಿಟ್ಟು ಅವೇ ಇದ್ವು ಅವು. ಇಸ್ ದಟ್ ಕ್ಲಿಯರ್? ಇಫ್ ದ ಎಸ್ ಆರ್ಬಿಟಲ್ ಬಿಟ್ಟು ನ್ಯೂಕ್ಲಿಯಸ್ ಇಫ್ ದೇ ಆರ್ ಅವೇ, ವಾಟ್ ಆರ್ ದೇ ಕಾಲ್ಡ್ ಆಸ್? ದೇ ಆರ್ ಕಾಲ್ಡ್ ಆಸ್ ರೇಡಿಯಲ್ ನೋಡ್ಸ್. ಅವಕ್ಕೇನಂತಾರ? ರೇಡಿಯಲ್ ನೋಡ್ಸ್. ವಾಟ್ ಆರ್ radial nodes? If the nodes are away from the nucleus, if they are away from the nucleus, ಇವಕ್ಕೆ ಏನಂತಾರ? ಯಾವ ನೋಡ್ಸ್ ಇವು? These are called as what? These are called as what? Radial or spherical nodes ಅಂತಾರೆ. ಏನಂತಾರ? Radial or spherical nodes. They are away from nucleus. P orbital ಅಲ್ಲಿ ಎಲ್ಲಿದಾವ ನೋಡ್ಸ್? They are just on the plane of the nucleus. They are just on the plane of the nucleus. So what are they called as? They are called as angular nodes. They are called as what? Angular nodes. ಇವಕ್ಕೆ ಏನಂತಾರ? Angular nodes. Angular or ಇವಕ್ಕೆ planar nodes ಅಂತಾರೆ. Planar nodes ಅಂತಾರೆ. Is that clear? Nodes are 2 different types. One is radial or spherical. ರೇಡಿಯಲ್ ಆರ್ ಸ್ಪೆರಿಕಲ್. ಇನ್ನೊಂದು ಆಂಗ್ಯುಲಾರ್ ಆರ್ ಪ್ಲೇನಾರ್. ರೇಡಿಯಲ್ ಆರ್ ಸ್ಪೆರಿಕಲ್ ಅಂತಂದ್ರೆ ಇಟ್ ಇಸ್ ಅಟ್ ಅ ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ನ್ಯೂಕ್ಲಿಯಸ್. ಆಂಗ್ಯುಲಾರ್ ಆರ್ ಪ್ಲೇನಾರ್ ಅಂದ್ರೆ ಇಟ್ ಇಸ್ ರೈಟ್ ಆನ್ ದ ಪ್ಲೇನ್ ಆಫ್ ದ ನ್ಯೂಕ್ಲಿಯಸ್. ಬಟ್ ಯಾವುದೋ ಇರಲಿ, ಆ ಝೋನಲ್ಲಿ, ಆ ರೀಜನ್ ಅಲ್ಲಿ ಎಲೆಕ್ಟ್ರಾನ್ಸ್ ಇರೋದಿಲ್ಲ. ದಟ್ ಈಸ್ ಕಾಲ್ಡ್ ಆಸ್ ನೋಡ್ ಆರ್ ನೋಡಲ್ ಪ್ಲೇನ್. ಓಕೆ, ಸೊ ಪಿ ಆರ್ಬಿಟಲ್ಸ್ ಅಲ್ಲಿ ಏನಿರ್ತಾವ? ದೇ ಆರ್ ಹ್ಯಾವಿಂಗ್ angular nodes, they are having angular nodes as well as spherical nodes irtav. You will come to know that. I will tell you the formula to know that. Is that clear? If the node andre enri, the region where probability of finding the electron is 0, alli electron illde iruvanta ondu region adu. ಆ ರೀಜನ್ ನ್ಯೂಕ್ಲಿಯಸ್ ನಿಂದ ಸ್ವಲ್ಪ ಡಿಸ್ಟೆನ್ಸ್ ಇತ್ತಪ್ಪ ಅಂತಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ವಾಟ್? ರೇಡಿಯಲ್ ಆರ್ ಸ್ಪೆರಿಕಲ್ ನೋಡ್. ದಟ್ ಈಸ್ ಕಾಲ್ಡ್ ಆಸ್ ವಾಟ್? ರೇಡಿಯಲ್ ಆರ್ ಸ್ಪೆರಿಕಲ್ ನೋಡ್. ಅದು ನ್ಯೂಕ್ಲಿಯಸ್ ಇರುವಂತ ರೀಜನ್ ಅಲ್ಲೇ ಇತ್ತಪ್ಪ ಅಂತಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಆಂಗ್ಯುಲಾರ್ ಆರ್ ಪ್ಲೇನಾರ್ ನೋಡ್. ಓಕೆನಾ? ರೈಟ್. ನಾವು ಗೋಯಿಂಗ್ ಟು ವಾಟ್? ಶೇಪ್ ಆಫ್ ಡಿ ಆರ್ಬಿಟಲ್ಸ್. ಡಿ ಆರ್ಬಿಟಲ್ಸ್ ಅಲ್ಲಿ ನೋಡ್ರಿ ಸ್ಟೂಡೆಂಟ್ಸ್, ಡಿ ಸಬ್ಶೆಲ್ಗೆ ಫಸ್ಟ್, ಡಿ ಸಬ್ಶೆಲ್ಗೆ ಎಲ್ ವ್ಯಾಲ್ಯೂ ಎಷ್ಟು? ಡಿ ಸಬ್ಶೆಲ್ಗೆ ಎಲ್ ವ್ಯಾಲ್ಯೂ ಎಷ್ಟು? 0 1 2 3 ಎಸ್ ಪಿ ಡಿ. ಡಿ ವ್ಯಾಲ್ಯೂ ಎಷ್ಟು? ಐ ಮೀನ್ ಡಿ ಸಬ್ಶೆಲ್ಗೆ ಎಲ್ ವ್ಯಾಲ್ಯೂ ಎಷ್ಟು? 2 0 1 2 ಎಸ್ ಪಿ ಡಿ ಎಲ್ ಈಕ್ವಲ್ ಟು 2. ಸೊ ದೇರ್ ಫಾರ್ ಎಮ್ ವ್ಯಾಲ್ಯೂಸ್ ಎಷ್ಟು ಬರ್ತಾವೆ ನೋಡ್ಬೇಕು. ಎಮ್ ವ್ಯಾಲ್ಯೂಸ್ ಯಾಕೆ ನೋಡ್ತಾ ಇದ್ದೀವಿ ನಾವು ಪದೇ ಪದೇ? ಯು ವಾಂಟ್ ಟು ನೋ ದ ನಂಬರ್ ಆಫ್ ಡೈರೆಕ್ಷನ್ಸ್ ಆರ್ ಓರಿಯಂಟೇಷನ್ಸ್. ದಟ್ ವಿಲ್ ಗಿವ್ ಅಸ್ ದ ನಂಬರ್ ಆಫ್ ಆರ್ಬಿಟಲ್ಸ್ ಪ್ರೆಸೆಂಟ್. ಸೊ ಎಲ್ ಈಕ್ವಲ್ ಟು 2 ಅಂದರೆ ಎಮ್ ಕ್ಯಾನ್ ಬಿ ವಾಟ್? ಎಮ್ ಕ್ಯಾನ್ ಬಿ 0 +1 -1 +2 -2. These are the values of m. So ಎಷ್ಟು ವ್ಯಾಲ್ಯೂಸ್ ಬಂದಾವ ಎಮ್ಗೆ? 5 ವ್ಯಾಲ್ಯೂಸ್ ಬಂದಾವ ಅಂದ್ರೆ ವಾಟ್ ಡಸ್ ದಟ್ ಇಂಪ್ಲೈ?
that imply there are 5 orbitals. Implies that there are 5 orbitals. Is that clear? So these orbitals will tell us that it has got 5 different orientations. Yave orientations anta nodona. First is what? We have got dz square. Dz square tells us what? dz square ಅಂತಂದ್ರೆ ಇಲ್ಲಿ ನೋಡ್ರಿ, ಬೇಸಿಕ್ಲಿ ಡಿ ಸಬ್ಶಲ್ ಇರೋದು ಹೆಂಗಪ್ಪ ಅಂತಂದ್ರೆ ಡಬಲ್ ಡಂಬೆಲ್ ಬರುತ್ತೆ. ದ ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ ಡಬಲ್ ಡಂಬೆಲ್ ಬರುತ್ತೆ. ಈ ತರ ಒಂದು ಡಂಬೆಲ್, ಈ ತರ ಒಂದು ಡಂಬೆಲ್, 2 ಡಂಬೆಲ್ಸ್ ಬರುತ್ತೆ. ಸೊ ಎಸ್ ಆರ್ಬಿಟಲ್ಗೆ ಇರೋದು ಸ್ಪೆರಿಕಲ್ ಶೇಪ್, ಪಿ ಆರ್ಬಿಟಲ್ಸ್ಗೆ ಇರೋದು ಡಂಬೆಲ್ ಶೇಪ್, ಡಿ ಆರ್ಬಿಟಲ್ಸ್ಗೆ ಇರೋದು ಡಬಲ್ ಡಂಬೆಲ್ ಶೇಪ್ ಇರ್ತದೆ. ದಟ್ ಸ್ಕ್ವೇರ್ ಅಂತಂದ್ರೆ 2 ಡಂಬೆಲ್ಸ್ ಒಂದರ ಹಿಂದೆ ಒಂದಿರುತ್ತ. ಇದೊಂದು ಡಂಬೆಲ್, ಇದ್ರ ಹಿಂದೆ ಮತ್ತೊಂದಿರುತ್ತೆ. ಬಟ್ ಒಂದೇ ಡಂಬೆಲ್ ತೋರಿಸಿದ್ರ ಪಿ ಆರ್ಬಿಟಲ್ ತೋರಿಸ್ದಂಗೆ ಆಗ್ತದೆ ಅದು. ಸೊ ದೇರ್ ಫಾರ್ ಒಂದರ ಹಿಂದೆ ಇನ್ನೊಂದಿದೆ ಅನ್ನೋದು ಹಿಂಗೆ ತೋರಿಸ್ತಾರ. ಈ ತರ ತೋರಿಸಿದ್ರೆ ದಟ್ ಈಸ್ dz ಸ್ಕ್ವೇರ್. ಈ ತರ ಅರ್ಥ ಆಯ್ತಾ? ಒಂದರ ಹಿಂದೆ ಇನ್ನೊಂದಿರುತ್ತೆ, ಡಂಬೆಲ್ಸ್ 2 ಇರ್ತಾವೆ ಡಿ ಸಬ್ಶಲ್ ಅಲ್ಲಿ. ಅಂದ್ರೆ ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ ಇನ್ ಡಿ ಆರ್ಬಿಟಲ್ ಇಸ್ ಹ್ಯಾವಿಂಗ್ ಡಬಲ್ ಡಂಬೆಲ್ ಪ್ರೊಬ್ಯಾಬಿಲಿಟಿ. ದೇರ್ ಫೋರ್ ಡಿ ಆರ್ಬಿಟಲ್ಸ್ ಆರ್ ಹ್ಯಾವಿಂಗ್ ಡಬಲ್ ಡಂಬೆಲ್ ಶೇಪ್. ಅದರಲ್ಲಿ 5 ಓರಿಯೆಂಟೇಷನ್ಸ್ ಇದಾವೆ. ಒಂದು ಓರಿಯೆಂಟೇಷನ್ m = 0ಗೆ ಇರೋದು ಯಾವುದು? dz ಸ್ಕ್ವೇರ್. ದಟ್ ಕ್ಲಿಯರ್? ಇನ್ನೊಂದು ಯಾವುದು? dxzಗೆ +1. dxzಗೆ ಯಾವುದು? m = +1. ಸೊ xz ಅಂದ್ರೆ ಏನು ನೋಡ್ರಿ, ಇದು x ಆಕ್ಸಿಸ್, ಇದು z ಆಕ್ಸಿಸ್. ಇದು x ಆಕ್ಸಿಸ್, ಇದು z ಆಕ್ಸಿಸ್. ಅಂದ್ರೆ 2 ಡಂಬೆಲ್ಸು xz ಪ್ಲೇನಲ್ಲಿ ಇರುತ್ತೆ. 2 ಡಂಬೆಲ್ಸು xz ಪ್ಲೇನಲ್ಲಿ ಇದ್ರೆ ದಟ್ ಈಸ್ ಕಾಲ್ಡ್ dxz. ಇಟ್ ಈಸ್ ಕರೆಸ್ಪಾಂಡಿಂಗ್ ಟು m = +1. m = 0 ಇದ್ರೆ ಯಾವ್ದದು? dz ಸ್ಕ್ವೇರ್. m = +1 ಇದ್ರೆ dxz. m = ನೆಕ್ಸ್ಟ್ -1. m = -1 ಇದ್ರೆ ಯಾವುದು? dyz ಅಂದ್ರೆ ಏನ್ರಿ? 2 ಡಂಬೆಲ್ಸು yz ಪ್ಲೇನಲ್ಲಿ ಇರ್ತಾವ. m = 0 dz ಸ್ಕ್ವೇರ್, m = 1 dxz, m = -1 dyz. ನೆಕ್ಸ್ಟ್ ಕಮಿಂಗ್ ಟು ವಾಟ್? m = +2 ಬಂತಂದ್ರೆ ದಟ್ ಈಸ್ dx ಸ್ಕ್ವೇರ್ - y ಸ್ಕ್ವೇರ್. m = +2 ಬಂದ್ರೆ ದಟ್ ಈಸ್ dx ಸ್ಕ್ವೇರ್ - y ಸ್ಕ್ವೇರ್. dx ಸ್ಕ್ವೇರ್ - y ಸ್ಕ್ವೇರ್ ಅಂದ್ರೆ ಏನ್ರಿ? x ಸ್ಕ್ವೇರ್ - y ಸ್ಕ್ವೇರ್ ಅಂದ್ರೆ ಒಂದು ಡಂಬೆಲ್ಲು ಅಲಾಂಗ್ x ಆಕ್ಸಿಸ್ ಇರುತ್ತೆ, ಇನ್ನೊಂದು ಡಂಬೆಲ್ಲು ಅಲಾಂಗ್ y ಆಕ್ಸಿಸ್ ಇರುತ್ತೆ. ಇವೆಲ್ಲ ಪ್ಲೇನ್ ಅಲ್ಲಿ ಇದ್ರೆ ಇದು ಆಕ್ಸಿಸ್, ಅಲಾಂಗ್ ದ ಆಕ್ಸಿಸ್ ಇರುತ್ತೆ. ಇಸ್ ದಟ್ ಕ್ಲಿಯರ್? ಆಲ್ ದ 5 ಡಿ ಆರ್ಬಿಟಲ್ಸ್ ಆರ್ ಹ್ಯಾವಿಂಗ್ 5 ಡಿ ಆರ್ಬಿಟಲ್ ಅಂತ ಹೆಂಗೆ ಗೊತ್ತಾಯ್ತು ನಮಗೆ? ಫಾರ್ ಡಿ ಸಬ್ಶೆಲ್ m ವ್ಯಾಲ್ಯೂಸ್ 5 ಬಂದಾವ. ಸೊ ದೇರ್ ಫೋರ್ ಡಿ ಸಬ್ಶೆಲ್ ನಲ್ಲಿ 5 ಆರ್ಬಿಟಲ್ಸ್ ಇರ್ತಾವ. ಈ 5 ಆರ್ಬಿಟಲ್ದ ಎನರ್ಜಿ ಸೇಮ್ ಇರ್ತದ. ಎನರ್ಜಿ ಸೇಮ್ ಇರುವಂತ ಆರ್ಬಿಟಲ್ಸ್ಗೆ ಏನಂತಾರ? ಡಿಜನರೇಟ್ ಆರ್ಬಿಟಲ್ಸ್ ಅಂತಂದ್ರೆ ಏನ್ರಿ? ದೇ ಆಲ್ ಹ್ಯಾವ್ ಈಕ್ವಲ್ ಅಮೌಂಟ್ ಆಫ್ ಎನರ್ಜಿ. They belong to same subshell, having same amount of energy. Okay, ಏನಂತಾರ? degenerate orbital. But they are having different directions, different orientation. ಅದರ ಹೆಂಗ್ ನೇಮಿಂಗ್ ಮಾಡ್ತೇವೆ ನಾವು? dz ಸ್ಕ್ವೇರ್, dxz, dyz, dx ಸ್ಕ್ವೇರ್ - y ಸ್ಕ್ವೇರ್, ಆಮೇಲೆ dxy ಅಂದ್ರೆ the 2 dumbbells are in xy plane. xz ಅಂದ್ರೆ xz plane, yz ಅಂದ್ರೆ yz plane, xy ಅಂದ್ರೆ xy plane. x ಸ್ಕ್ವೇರ್ - y ಸ್ಕ್ವೇರ್ ಅಂದ್ರೆ ಅಲಾಂಗ್ x ಆಕ್ಸಿಸ್ ಅಂಡ್ ಅಲಾಂಗ್ y ಆಕ್ಸಿಸ್. z ಸ್ಕ್ವೇರ್ ಅಂತಂದ್ರೆ ಬೋತ್ ಆಫ್ ದೆಮ್ ಆರ್ ಅಲಾಂಗ್ ದ z ಆಕ್ಸಿಸ್. 2 z ಆಕ್ಸಿಸ್ ನಲ್ಲಿ ಇರೋದ್ರಿಂದ 2 ಒಂದರ ಹಿಂದೊಂದು ಇರುತ್ತೆ. 2 ಒಂದರ ಹಿಂದೊಂದು ತೋರಿಸಿದ್ರೆ ಒಂದೇ ಡಂಬೆಲ್ ಕಾಣುತ್ತೆ. ಒಂದೇ ಡಂಬೆಲ್ ಅಂದ್ರೆ ನಿಮಗೆ ಪಿ ಆರ್ಬಿಟಲ್ ಅನ್ನಂಗೆ ಕಾಣಿಸುತ್ತೆ. ಬಟ್ ಇಟ್ ಇಸ್ ಡಿ ಆರ್ಬಿಟಲ್ ಹ್ಯಾವಿಂಗ್ 2 ಡಂಬೆಲ್. ಆ 2 ಡಂಬೆಲ್ ಹೆಂಗೆ ತೋರಿಸ್ತೀವಿ? ಒಂದು ಡಂಬೆಲ್ ಇದು, ಇನ್ನೊಂದು ಡಂಬೆಲ್ ಇದು, ಹಿಂಗೆ ತೋರಿಸ್ತೀವಿ. ಅರ್ಥ ಆಯ್ತಾ? ರೈಟ್. ಸೊ ನಾವು ಇಲ್ಲಿ ನೋಡ್ರಿ, ನೋಡ್ಸ್ ನಂಬರ್ ಆಫ್ ಸ್ಪೆರಿಕಲ್ ಆರ್ ರೇಡಿಯಲ್ ನೋಡ್ಸ್ ಇನ್ ಎನಿ ಆರ್ಬಿಟಲ್ ಇಸ್ ಗಿವನ್ ಬೈ n - l - 1. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ನಿಮಗೆ 3p ಆರ್ಬಿಟಲ್ ಅಲ್ಲಿ ಎಷ್ಟು ಸ್ಪೆರಿಕಲ್ ನೋಡ್ಸ್ ಇದಾವ?
ಎನ್ ವ್ಯಾಲ್ಯೂ ಎಷ್ಟು 3. ಪಿ ಸಬ್ಶೆಲ್ಗೆ ಎಲ್ ವ್ಯಾಲ್ಯೂ ಎಷ್ಟು SP01 -1 ಎಷ್ಟು ಬಂತು 3 - 1 - 1 is what you will have one spherical or radial node. Number of planar or angular node ಎರಡು ಡಿಫರೆನ್ಸ್ ಏನಂತ ಹೇಳಿದೆ ನಿಮಗೆ, ಇಟ್ ಈಸ್ ನಥಿಂಗ್ ಬಟ್ ಎಲ್. ಇದೇ 3p ಆರ್ಬಿಟಲ್ ಅಲ್ಲಿ ಆಂಗ್ಯುಲಾರ್ ನೋಡ್ಸ್ ಆನ್ ದ ಪ್ಲೇನ್ ಆಫ್ ದ ನ್ಯೂಕ್ಲಿಯಸ್ ಎಷ್ಟಿರ್ತಾವ ಎಲ್ ವ್ಯಾಲ್ಯೂ ಎಷ್ಟು 3pಗೆ 0 and 1, ಸೊ 1 ಇರ್ತದೆ. ಟೋಟಲ್ ನಂಬರ್ ಆಫ್ ನೋಡ್ಸ್ ಎಷ್ಟು 3p ಅಲ್ಲಿ 1 + 1 2. ಅದು ಹೆಂಗೆ ಗೊತ್ತಾಗುತ್ತಾ n - 1. n ವ್ಯಾಲ್ಯೂ ಎಷ್ಟು ಇದಕ್ಕೆ 3 -1 ಅಂದರೆ ಎಷ್ಟು 2. 1 + 1 2 ಬಂತೋ ಇಲ್ಲೋ. ಅಂಡರ್ಸ್ಟುಡ್. ಸ್ಪೆರಿಕಲ್ ಆರ್ ರೇಡಿಯಲ್ ನೋಡ್ಸ್ ಅಟ್ ಅ ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ನ್ಯೂಕ್ಲಿಯಸ್, ಅದಕ್ಕೆ ಫಾರ್ಮುಲಾ ಏನು n - l - 1. ಆಂಗ್ಯುಲರ್ ನೋಡ್ಸ್ ಬೇಕಾಗಿದ್ರೆ ಎಲ್, ಟೋಟಲ್ ನೋಡ್ಸ್ ಬೇಕಾಗಿದ್ರೆ n - l - 1 ಪ್ಲಸ್ ಎಲ್ ಮಾಡಿದರೆ n - 1 ಬರ್ತದೆ. ದಟ್ ಈಸ್ ಟೋಟಲ್ ನಂಬರ್ ಆಫ್ ನೋಡ್ಸ್. ನೋಟ್ ದಟ್ all d orbital have 2 nodal planes except dz² ಬರಿಬೇಕಿಲ್ಲಿ. ಎಲ್ಲ ಡಿ ಆರ್ಬಿಟಲ್ಸ್ಗೆ ಎರಡೆರಡು ನೋಡಲ್ ಪ್ಲೇನ್ ಇದೆ ಎಕ್ಸೆಪ್ಟ್ dz². dz² ಅಲ್ಲಿ ನೋಡಲ್ ಪ್ಲೇನ್ ಇಲ್ಲ. dz² ಅಲ್ಲಿ ನೋಡಲ್ ಪ್ಲೇನ್ ಇಲ್ಲ. ದೇರ್ ಇಸ್ ಎಲೆಕ್ಟ್ರಾನ್ ಹಿಯರ್ ಆಲ್ಸೋ. dz² ಅಲ್ಲಿ ನೋಡಲ್ ಪ್ಲೇನ್ ಇಲ್ಲ. ದೇರ್ ಇಸ್ ಅ ಎಲೆಕ್ಟ್ರಾನ್ ಹಿಯರ್ ಆಲ್ಸೋ. ದೇರ್ ಇಸ್ ಅ ಎಲೆಕ್ಟ್ರಾನ್ ಆನ್ ದ ನ್ಯೂಕ್ಲಿಯಸ್. dz² ಅಲ್ಲಿ ನೋ ನೋಡಲ್ ಪ್ಲೇನ್ಸ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಫೈನ್. ಬೌಂಡ್ರಿ ಸರ್ಫೇಸ್ ಡಯಾಗ್ರಾಮ್. ಈಗ ನೋಡ್ರಿ, ಐ ಟೋಲ್ಡ್ ಯು ದಟ್ ಅಲಾಂಗ್ ದ ಅಪಾರ್ಟ್ ಫ್ರಮ್ ನ್ಯೂಕ್ಲಿಯಸ್ ಎಲೆಕ್ಟ್ರಾನ್ ಫೈಂಡ್ ಔಟ್ ಮಾಡೋದಂತ ಡೆನ್ಸಿಟಿ ಇಲ್ಲಿ ಜಾಸ್ತಿ ಇರುತ್ತೆ. ಆಸ್ ನೀವು ದೂರ ಹೋದಂಗೆ ಡೆನ್ಸಿಟಿ ಕಡಿಮೆ ಆಗುತ್ತೆ. ಬಟ್ ಇಲ್ಲಿ ಏನಿರುತ್ತೆ ಪ್ರೊಬ್ಯಾಬಿಲಿಟಿ ಕಡಿಮೆ ಇರುತ್ತೆ. ಪ್ರೊಬ್ಯಾಬಿಲಿಟಿ ಜಾಸ್ತಿ ಇರೋದಕ್ಕೆ ನಾವೇನಂತೀವಿ ಆರ್ಬಿಟಲ್ ಅಂತೀವಿ. ಬಟ್ ಯಾವುದೇ ಒಂದು ಪಾಯಿಂಟ್ಗೆ ನಾವೇನು ತೋರಿಸ್ಬೇಕು, ಕನ್ವೀನಿಯಂಟ್ ಆಗೋವಂಗ ನಾವು ಒಂದು ಬೌಂಡ್ರಿಯನ್ನು ತೋರಿಸ್ಬೇಕು. ಸೊ ದೇರ್ ಫೋರ್ ದೀಸ್ ಆರ್ ದ ಬೌಂಡ್ರಿ ಡಯಾಗ್ರಾಮ್. ಇಲ್ಲೆಲ್ಲ ಎಲೆಕ್ಟ್ರಾನ್ ಇಲ್ಲ ಅಂತಲ್ಲ, ಎಲ್ಲ ಇರ್ತಾವ, ಬಟ್ ಪ್ರೊಬ್ಯಾಬಿಲಿಟಿ ಕಡಿಮೆ ಇದೆ. ಸೊ ಈ ಪರ್ಟಿಕ್ಯುಲರ್ ಝೋನ್ ನಾವು ಒಂದು ಬೌಂಡ್ರಿ ಹಾಕೊಂಡ್ವಿ ಅಂತಂದ್ರೆ, ಸೊ ದಿಸ್ ಶೋಸ್ ದಟ್ ದೆರ್ ಇಸ್ ಅ ಸ್ಪಿಯರ್ ಶೇಪ್ಡ್ ಎಸ್ ಆರ್ಬಿಟಲ್. ಇಲ್ಲಿ ನೋಡ್ರಿ, ಇಲ್ಲೂ ಎಲ್ಲ ಎಲೆಕ್ಟ್ರಾನ್ಸ್ ಇರ್ತಾವ, ಬಟ್ ನಾವೇನು ಮಾಡ್ತೀವಿ ಒಂದು ಡಂಬೆಲ್ ಹಾಕೊಂಡ್ವಿ ಅಂದ್ರೆ ದಟ್ ಟೆಲ್ಸ್ PX. ಒಂದು ಬೌಂಡ್ರಿ ಡಯಾಗ್ರಾಮ್ ಹಾಕೊಳ್ಳೋದು. ಬೌಂಡ್ರಿ ಡಯಾಗ್ರಾಮ್ ಈಸ್ ಡನ್ ಓನ್ಲಿ ಟು ಟೆಲ್ ದಟ್ ವೇರ್ ದೇರ್ ಆರ್ 90% ಎಲೆಕ್ಟ್ರಾನ್ಸ್. ಅದನ್ನು ಬಿಟ್ಟು ಇಲ್ಲೆಲ್ಲ ಎಲೆಕ್ಟ್ರಾನ್ಸ್ ಇರ್ಬೋದು, ಇರ್ತಾವ, ಬಟ್ ಪ್ರೊಬ್ಯಾಬಿಲಿಟಿ ಕಡಿಮೆ ಇರ್ತದೆ. ಸೊ ಬೌಂಡ್ರಿ ಡಯಾಗ್ರಾಮ್ ಈಸ್ ಡನ್ ಟು ಇಂಡಿಕೇಟ್ 90% ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ ಫಾರ್ ಅವರ್ ಕನ್ವೀನಿಯಂಟ್ ಪರ್ಪಸ್. ಸೊ ಶೇಪ್ ಆಫ್ ಆರ್ಬಿಟಲ್ಸ್ ಏನಾರು ಕೇಳಿದ್ರೆ ಎಕ್ಸಾಮ್ನಾಗ ಅಂದ್ರೆ ಯು ಹ್ಯಾವ್ ಟು ಡ್ರಾ ದಿಸ್ ಆಲ್. ಎಸ್ ಆರ್ಬಿಟಲ್ ಹಿಂಗೆ ಡ್ರಾ ಮಾಡಬೇಕು. ಪ್ರೊಬ್ಯಾಬಿಲಿಟಿ ಎಲ್ಲ ತೋರಿಸ್ಕೊತ ಕೂತ್ಕೋಬೇಡ್ರಿ. ಯು ಹ್ಯಾವ್ ಟು ಡ್ರಾ ಬೌಂಡ್ರಿ ಡಯಾಗ್ರಾಮ್ ಫಾರ್ ಆರ್ಬಿಟಲ್ಸ್. ಎಸ್ ಆರ್ಬಿಟಲ್ ಕೇಳಿದ್ರೆ ಇದು PX PY PZ ಕೇಳಿದ್ರೆ ಇದು DXZ DYZ DXY DX² - y² DZ² ಕೇಳಿದ್ರೆ ಇವು ಥರನೆಲ್ಲ ಡ್ರಾ ಮಾಡಬೇಕು. ದೀಸ್ ಆರ್ ದ ಡಯಾಗ್ರಾಮ್ಸ್ ಯು ಹ್ಯಾವ್ ಟು ಡ್ರಾ ಫಾರ್ ಆರ್ಬಿಟಲ್ಸ್. ಹೌ ಮೆನಿ ರೇಡಿಯಲ್ ಆರ್ ಸ್ಪೆರಿಕಲ್ ನೋಡ್ಸ್ ವಿಲ್ ಬಿ ಪ್ರೆಸೆಂಟ್ ಇನ್ 5f ಆರ್ಬಿಟಲ್? ಇಲ್ಲಿ ನೋಡ್ರಿ ಕ್ವಶನ್. 5f ಆರ್ಬಿಟಲ್ ಇದೆ. ನಂಬರ್ ಆಫ್ ಏನು ಕೇಳಿದಾರ? ನಂಬರ್ ಆಫ್ ರೇಡಿಯಲ್ ಆರ್ ಸ್ಪೆರಿಕಲ್ ನೋಡ್ಸ್ ಕೇಳಿದಾರ. ನಂಬರ್ ಆಫ್ ರೇಡಿಯಲ್ ಆರ್ ಸ್ಪೆರಿಕಲ್ ನೋಡ್ಸ್ಗೆ ಫಾರ್ಮುಲಾ ಏನು? n - l - 1. n ವ್ಯಾಲ್ಯೂ ಎಷ್ಟು 5fಗೆ? 5. l ವ್ಯಾಲ್ಯೂ ಎಷ್ಟು fಗೆ? SPDF 0 1 2 3. ಸೊ l ವ್ಯಾಲ್ಯೂ ಎಷ್ಟು fಗೆ? 3 - 1. 5 - 3 - 1 ಅಂದರೆ 1. ಸೊ 5f ಅಲ್ಲಿ ಎಷ್ಟು ರೇಡಿಯಲ್ ನೋಡ್ಸ್ ಇರೋದು? 1. ವಾಟ್ ಈಸ್ ಕಾಮನ್ ಬಿಟ್ವೀನ್, ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಕಾಮನ್ ಬಿಟ್ವೀನ್ DXY and DX² - y²? ವಾಟ್ ಈಸ್ ಕಾಮನ್ ಬಿಟ್ವೀನ್ DXY and DX² - y? ಏನು ಕಾಮನ್? ಕಾಮನ್ ಏನಪ್ಪ ಅಂತಂದ್ರೆ both of them have double dumbbell shape. Yes or no? Because ಎರಡು ಏನವು d orbitals. What is difference between them? DXY ನಲ್ಲಿ ಏನಿದೆ? X ಮತ್ತು Y ಪ್ಲೇನ್ ಅಲ್ಲಿ ಇದೆ. It is in the
xy plane. X square minus y square, it is along x and y axis. So no students, dxy ಅಂತಂದ್ರೆ ಎರಡು ಡಂಬೆಲ್ಸು ಎಕ್ಸ್ ವೈ ಪ್ಲೇನ್ ಅಲ್ಲಿ ಇರ್ತಾವ. ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಂದ್ರೆ ಎರಡು ಡಂಬೆಲ್ಸು ಅಲಾಂಗ್ ಎಕ್ಸ್ ಅಂಡ್ ವೈ ಆಕ್ಸಿಸ್ ಅಲ್ಲಿ ಇರ್ತಾವ. ಗಾಟ್ ಇಟ್? ವಾಟ್ ಈಸ್ ದ ಆಂಗಲ್ ಬಿಟ್ವೀನ್ ದ ಲೋಬ್ಸ್ ಆಫ್ ದ ಅಬೌಟ್ ಟೂ ಆರ್ಬಿಟಲ್ಸ್? ವಾಟ್ ಈಸ್ ದ ಆಂಗಲ್? ಇಲ್ಲಿ ನೋಡ್ರಿ, ಇಫ್ ಯು ಕನ್ಸಿಡರ್ ಎಕ್ಸ್, ಇಫ್ ಯು ಕನ್ಸಿಡರ್ ವೈ ಇನ್ ಎಕ್ಸ್ ವೈ ಪ್ಲೇನ್, ಇನ್ ಎಕ್ಸ್ ವೈ ಪ್ಲೇನ್ ಅಂದ್ರೆ ಇಲ್ಲಿ ಇರ್ತದೆ ಇದು ಆರ್ಬಿಟಲ್. ಇದು ಎಕ್ಸ್ ವೈ ಪ್ಲೇನ್ ಅಲ್ಲಿ ಇರುವಂತ ಆರ್ಬಿಟಲ್ಸ್ ಇವು. ಎಸ್ ಆರ್ ನೋ? ಯಾವ ಆರ್ಬಿಟಲ್ಸ್ ಇವು? ದಿಸ್ ಇಸ್ ಡಿ ವೈ. ಈಗ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಎಲ್ಲದ? ಅಲಾಂಗ್ ಎಕ್ಸ್ ಆಕ್ಸಿಸ್. ಇದು ಅಲಾಂಗ್ ಎಕ್ಸ್ ಆಕ್ಸಿಸ್. ಆಮೇಲೆ ದಿಸ್ ಇಸ್ ಅಲಾಂಗ್ ವೈ ಆಕ್ಸಿಸ್, ಅಲಾಂಗ್ ವೈ ಆಕ್ಸಿಸ್. ಇವು ಎರಡರ ಮಧ್ಯ ಇರುವಂಥ ಬಾಂಡ್ ಆಂಗಲ್ ಕೇಳಿದ್ದಾರೆ ಅವರು. ಇದು ಎಷ್ಟು? ಇಲ್ಲಿ ಮತ್ತು ಇಲ್ಲಿ ಎಷ್ಟು? 90 ಡಿಗ್ರಿ. ಇವೆರಡರ ಮಧ್ಯ ಇರೋದೆಷ್ಟು? 45 ಡಿಗ್ರಿ. 45 ಡಿಗ್ರಿ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಫೈನ್. ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್. The 4f subshell, the 4f subshell of an atom contains 10 electrons. 4f ಅಲ್ಲಿ 10 ಎಲೆಕ್ಟ್ರಾನ್ಸ್ ಇದಾವೆ. 4f ಸಬ್ಶೆಲ್ ಅಲ್ಲಿ ಫಸ್ಟ್ ಏನು ಮಾಡ್ರಿ, n ಈಕ್ವಲ್ ಟು ಎಷ್ಟಾಯಿತು? 4 ಆಯ್ತಲ್ವಾ? ಸೊ l ಈಕ್ವಲ್ ಟು ಎಷ್ಟಾಯಿತು? l ಈಕ್ವಲ್ ಟು 0 1 2 3. ಓಕೆ, l ಈಕ್ವಲ್ ಟು 0 ಅಂದ್ರೆ ಎಸ್, l ಈಕ್ವಲ್ ಟು 1 ಅಂದ್ರೆ ಪಿ, l ಈಕ್ವಲ್ ಟು 2 ಅಂದ್ರೆ ಡಿ, l ಈಕ್ವಲ್ ಟು 3 ಅಂದ್ರೆ ಎಫ್. ಸೊ l ಈಕ್ವಲ್ ಟು 3 ನಮಗೆ ಯಾವ್ದು ಬೇಕಾಗಿದೆ? 4f ಅಂತಂದ್ರೆ ಇದು ಎಫ್ ಬೇಕಾಗಿದೆ. ಸೊ l ಈಕ್ವಲ್ ಟು 3ಗೆ ಎಮ್ ವ್ಯಾಲ್ಯೂಸ್ ಎಷ್ಟು ಬರ್ತಾವ? ಎಮ್ ವ್ಯಾಲ್ಯೂಸು l ಈಕ್ವಲ್ ಟು 3 ಅಂದರೆ ಎಮ್ ವ್ಯಾಲ್ಯೂಸು -3 -2 -1 0 +1 +2 +3. ಎಷ್ಟು ವ್ಯಾಲ್ಯೂಸ್ ಬಂತು? 7 ವ್ಯಾಲ್ಯೂಸ್ ಬಂತಲ್ವಾ? 7 ವ್ಯಾಲ್ಯೂಸ್ ಬಂದರೆ ನಮ್ಮ ಹತ್ರ ಎಷ್ಟು ಆರ್ಬಿಟಲ್ ಇದಾವೆ? ಈಗ ಎಮ್ ವ್ಯಾಲ್ಯೂಸ್ ಎಷ್ಟು ಬರ್ತಾವಲ್ಲ ಅಷ್ಟು ಆರ್ಬಿಟಲ್ಸ್. 1 2 3 4 5 6 7 ಆರ್ಬಿಟಲ್ಸ್ ಇದಾವೆ. ಎಮ್ ವ್ಯಾಲ್ಯೂಸ್ 7 ಬಂತಾ? ಸೊ ಅದಕ್ಕೆ 7 ಆರ್ಬಿಟಲ್ ತೊಗೊಂಡೇನಿ. ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವೆ ಅಂದಾರ ಅವರು? 10 ಎಲೆಕ್ಟ್ರಾನ್. 10 ಎಲೆಕ್ಟ್ರಾನ್ ಇದ್ದರೆ 1 2 3 4 5 6 7 ಇವು 7 ಎಲೆಕ್ಟ್ರಾನ್ಸ್ ಬಂತು. ಆಮೇಲೆ 8ನೇದು ಏನಾಗುತ್ತೆ? ಇಲ್ಲಿ ಹೋಗಿ ಪೇರಪ್ ಆಗುತ್ತೆ ವಿತ್ ಅಪೋಸಿಟ್ ಸ್ಪಿನ್. ಓಕೆ ಓಕೆ, ಇಲ್ಲಿ ಹೋಗಿ ವಿತ್ ಅಪೋಸಿಟ್ ಸ್ಪಿನ್ ಪೇರಪ್ ಆಗುತ್ತೆ. 1 2 3 4 5 6 7 8 9 10. ಈಗೇನು ಕೇಳ್ತಾ ಇದ್ದಾರೆ ಅವರು? ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ ಹ್ಯಾವಿಂಗ್ ಸ್ಪಿನ್ ಇನ್ ದ ಸೇಮ್ ಡೈರೆಕ್ಷನ್. ಸೇಮ್ ಡೈರೆಕ್ಷನ್ ಅಲ್ಲಿ ಎಷ್ಟು ಇದಾವ? 1 2 3 4 5 6 7. 8ನೇದೆಲ್ಲ ಏನಾಗ್ತಾ ಇದಾವ? 8 9 10 ಅಪೋಸಿಟ್ ಸ್ಪಿನ್ ಅಲ್ಲಿ ಇದೆ ಅಲ್ವಾ? So this you will come to know exactly about the spin of the electron. You will come to know in the next class probably, right? So therefore, here you are having how many electron? I think Pauli's exclusion principle I have already told you. Yes. So one the orbital nalli one the s ge plus half idre ಇನ್ನೊಂದು minus half ಇರಬೇಕಲ್ವಾ? So therefore opposite spin ಇರುತ್ತೆ. ಒಂದೇ ಆರ್ಬಿಟಲ್ ಅಲ್ಲಿ ಎರಡು ಎಲೆಕ್ಟ್ರಾನ್ ಸೇಮ್ ಸ್ಪಿನ್ ಇರಲ್ಲ, ಅಪೋಸಿಟ್ ಸ್ಪಿನ್ ಇರುತ್ತೆ. ಸೊ ದೇರ್ ಫೋರ್ ಸೇಮ್ ಸ್ಪಿನ್ ಇರೋಂಥ ಎಲೆಕ್ಟ್ರಾನ್ಸ್ ಟೋಟಲಿ ಎಷ್ಟಾಯ್ತು ಈಗ? 3 4 5 6 7. So total number of electrons with the same spin, maximum number of electron with same spin 7. Opposite direction ಅಲ್ಲಿ ಎಷ್ಟು ಇದಾವ? 3 ಇದಾವ. ಸೊ ಮ್ಯಾಕ್ಸಿಮಮ್ ಯಾವ್ದು ನಮ್ಮದು? 7. ಸೊ ನಮ್ಮ ಆನ್ಸರ್ ಎಷ್ಟಿದಕ್ಕೆ? 7 electrons are having, 7 is the maximum number of electrons having same spin. Next, how many electrons in sulfur can have n plus l equal to plus 3? How many electrons in sulfur can have n plus l equal to plus 3? ಇಲ್ಲಿ ನೋಡ್ರಿ, z equal to how much for sulfur? 16. ಅಂದರೆ atomic number is 16. So what is the configuration? 1s2, 2s2, 2p6, 3s2, 3p4. ಹೌದಾ? 1s2, 2s2, 2p6, 3s2, 3p4. ಈಗ n ಪ್ಲಸ್ ಎಲ್ ಈಕ್ವಲ್ ಟು 3 ಬರಬೇಕಾಗಿದೆ ನಮಗೆ. n ಪ್ಲಸ್ ಎಲ್ ಈಕ್ವಲ್ ಟು 3. ಇದಕ್ಕೆ ನೋಡ್ರಿ n ಪ್ಲಸ್ ಎಲ್ ಎಷ್ಟು ಬರುತ್ತೆ?
ಎನ್ ವ್ಯಾಲ್ಯೂ ಎಷ್ಟು ಇದಕ್ಕೆ 1, ಎಸ್ಗೆ ಎಲ್ ವ್ಯಾಲ್ಯೂ ಎಷ್ಟು 0, 1 + 0 = 1, ಇದು ಬರಲ್ಲ ಬಿಡ್ರಿ. 2s ನೋಡ್ರಿ, n is 2, ಎಸ್ಗೆ ಎಲ್ ಇಸ್ 0, ಸೊ 2 ಬಂತ ಬಿಡ್ರಿ. 2pಗೆ n is 2, p ಸಬ್ಶೆಲ್ಗೆ ಎಲ್ ಇಸ್ 1, ಎಸ್ ಪಿ 0 1 ಎಷ್ಟು 3. 3sಗೆ n is 3, ಎಸ್ಗೆ ಎಲ್ ಇಸ್ 0, ಸೊ ಎಷ್ಟು ಬಂತು 3 ಬಂತು. ಅದೇ 3pಗೆ n is 3, ಎಸ್ ಪಿ 0 1, 3 + 1 is ಇಲ್ಲಿ ಎಷ್ಟು ಬಂತು 4 ಬಂತಲ್ಲ. n + l = 3 ಇರೋದು ಎಷ್ಟು, ಹೌ ಮೆನಿ ಎಲೆಕ್ಟ್ರಾನ್ಸ್ ಅಂತ ಕೇಳಿದಾರೆ ಅವರು. ಸೊ 2s ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದಾವ 2, 2p ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದಾವ 6, ಸೊ ಟೋಟಲ್ 8 ಎಲೆಕ್ಟ್ರಾನ್ಗೆ n + l is 3. ಇದಕ್ಕೆ ನೋಡ್ದಸ್ ಇಲ್ಲಿ ಇದು ಬರಲ್ಲ, n + 1 = 3 ಇಲ್ಲೇ ಮತ್ತು ಇಲ್ಲೇ. n + 1 = 3 ಅಂದರೆ ಇಲ್ಲಿ 6 ಎಲೆಕ್ಟ್ರಾನು, ಇಲ್ಲಿ 2 ಎಲೆಕ್ಟ್ರಾನು, ಟೋಟಲ್ 8 ಎಲೆಕ್ಟ್ರಾನ್ ನಮಗೆ. ಇದು ಬರಲ್ಲ, ಯಾಕಂದ್ರೆ ಇಲ್ಲಿ n + 1 = n + l = 4 ಬಂದದ್ದು. n + l = 3 ಅಷ್ಟಕ್ಕೆ ಕೇಳಿದಾರೆ ಅವರು. 3 ಇರೋದು ಇಲ್ಲಿ ಮತ್ತು ಇಲ್ಲಿ, ಇದರ 6 ಅದಾವ, ಇದರ 2 ಇದಾವ, 6 + 2 8 ಎಲೆಕ್ಟ್ರಾನ್ಗೆ n + l = 3. Next, which quantum number does not follow from the solution of the Schrodinger wave equation? From the solution of the Schrodinger wave equation in the principal quantum number, azimuthal quantum number, magnetic quantum number ಬರುತ್ತೆ, but not spin quantum number ಇಲ್ಲ. So which is the answer? Spin quantum number. It will purely tell us about spin of the electron about its own axis. It has got nothing to do with the wave function. It has got nothing to do with Schrodinger wave equation. Okay. What is the difference between the notation small l and capital L? ನೋಡ್ರಿ, some general questions ತಗೊಂಡಿದ್ದೀನಿ, ಹೇಳ್ರಿ. Small l and simple questions. Small l and capital L. Small l indicates what? It indicates azimuthal quantum number, ಹೌದಾ? Capital L indicates what? L shell. ಅಂದ್ರೆ it is telling you about energy level where n is equal to 2, n equal to 1 ಅಂದ್ರೆ K shell, n equal to 2 ಅಂದ್ರೆ L shell. So small l, capital L difference ಇದು. Understood students? Yes. So this is what is all about quantum numbers, shape of orbitals, nodes and the types of it. Is that clear? And the numerical. So this is the end of this particular, almost at the end of this particular chapter. ನಮಗೆ ಇನ್ನೊಂದು ಕ್ಲಾಸ್ ಬೇಕಾಗುತ್ತೆ ಈ ಚಾಪ್ಟರನ್ನು ಮುಗಿಸ್ಲಿ. ಅಲ್ಲಿ ನಾವು ಎನರ್ಜಿ ಆಫ್ ದ ಆರ್ಬಿಟಲ್ಸ್ ಕಂಪೇರ್ ಮಾಡಿಬಿಟ್ಟು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಗ್ಗೆ ಕಲಿತೀವಿ. ಓಕೆ, ದಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.